ಸುಮಾರು ಸಿನಿಮಾದೆಲ್ಲ ಆಫರ್ ಬಂತು ನಾಟಕದಲ್ಲಿ ನೋಡಿ ನಾನು ಹೋಗಲಿಲ್ಲ ಇಲ್ಲಿನೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನಾನೇ ಕೆಲವೊಂದು ಪುಸ್ತಕಗಳು ಹೋಗಿ ಸಪ್ನ ಬುಕ್ ಡಿಪ್ಪಿಗೆ ಹೋಗಿ ಸುಮಾರು ಪುಸ್ತಕಗಳು ತಂದೆ. ಎಲ್ಲನೂ ಪರ್ಫೆಕ್ಟಾಗಿ ಸ್ಟೋರಿ ನಾನೇ ಮಾಡಿದೆ, ಪ್ರೊಡ್ಯೂಸರು ನಾನೇ ಇದೆ, ರೈಟ್ರ್ ಇದೆ, ಬಾಬಾ ಸಾಹೇಬ್ ಕ್ಯಾರೆಕ್ಟ್ರು ನಾನೇ ಮಾಡಿದೆ. ಸಪೋಸ್ ಎಡಿಟ್ರ್ ಇದ್ದ ಈ ಅವರಿಗೆ ನಾವು ಪೂರ್ತಿ ಕತೆ ಹೇಳಿಬಿಟ್ಟು ಈ ಥರದಲ್ಲಿದೆ ನಮ್ಮ ಶಾರ್ಟ್ಸ್ ಹೀಗಿದೆ ಅಂತ ನಾವು ಅವ್ರಿಗೆ ಹೇಳ್ಕೊಟ್ಬಿಟ್ರೆ ಇವಲ್ಲೂ ಅಷ್ಟೇ ಸರ್, ಅವಲ್ಲೂ ಅಷ್ಟೇ. ಅವ ನೆಗೆಟಿವ್ ಕಟ್ಟಿಂಗ್ ಇತ್ತು, ಇವಾಗ ಡಿಜಿಟಲ್ ಇದೆ, ಯಾವುದೇ ಇರ್ಬೋದು. ಒಬ್ಬ ಎಡಿಟ್ರಿಗೆ ನಮ್ಮ ಕತೆ ಪೂರ್ತಿ ಹೇಳಿ ನಮ್ಮ ಮೈಂಡ್ ಅವರಿಗೆ ಕೂತ್ಕೊಂಡ್ಬಿಟ್ರೆ ನಾವು ಹೇಳದೇ ಇರೋದು ಕೆಲವು ಮಾಡ್ತಾರೆ. ಅವ್ರು ಬಸವಣ್ಣವ್ರು ತುಂಬ ಹೋರಾಟ ಮಾಡಿದ್ದಾರೆ, ಅದರ ಎಂಡಿಂಗ್ ಅವರಿಗೆ ಸಾಕಷ್ಟು ಆಪತ್ತುಗಳು ಬಂದುಬಿಟ್ಟು ಡಿಸ್ಟರ್ಬ್ ಆಗಿ ಅವರ ಫಲ ನೋಡೋಕ್ಕಾಗಲಿಲ್ಲ. ಈ ನಮ್ಮ ಭಾಗದಲ್ಲಿ ಸಿನಿಮಾ ಮಾಡೋರಂತೂ ಮುಂದೂ ಇರಲ್ಲ, ಹಿಂದೆನೂ ಯಾರೂ ಮಾಡಿಲ್ಲ, ಯಾರೂ ಮಾಡೋದು ಇಲ್ಲ, ಅದರಲ್ಲಿ ದುಡ್ಡು ಬರಲ್ಲ, ಏನೂ ಆಗಲ್ಲ ಅಂದ್ಬಿಟ್ಟು ಕತೆ ನಾನು ಬರೆದು ರೆಡಿ ಮಾಡ್ಕೊಂಡಿದ್ದೆ ಸರ್. ಅದೇ ಬಾಲ್ಕಿನಲ್ಲಿ ನಾನು ಭಾಳ ಎದುರಿಸಿದ್ರು, ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡಲ್ಲ ನನಗೆ. ನಮ್ಗೆ ತುಂಬ ತೊಂದರೆ ಕೊಟ್ಟರು, ಸಿನಿಮಾ ಆಗಲ್ಲ ಅಂತ ಎಲ್ಲ ಕಡೆ ಹೇಳ್ತಿದ್ರು, ಪಾತ್ರ ಮಾಡೋರಿಗೆ ಟೆಕ್ನಿಷಿಯನ್ಗೆಲ್ಲ ಹೇಳ್ತಿದ್ರು, ಕರ್ಸ್ಕೊಂಡ್ಬಿಟ್ಟು ಹೇಳ್ತಿದ್ರು ಅವ್ರು ಸಿನಿಮಾನೇ ರಿಲೀಸ್ ಆಗಲ್ಲ, ಯಾಕೆ ವರ್ಕ್ ಮಾಡ್ತೀರಿ ಅಂತಿದ್ರು. ಆ ಪೊಲೀಸ್ ಡಿಪಾರ್ಟ್ಮೆಂಟು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ನಿಮಗೆ ಜೀವಕ್ಕೆ ಸ್ವಲ್ಪ ಅಪಾಯ ಇದೆ, ಹೆದರ್ಕೊಳ್ಬೇಡಿ, ಇಲ್ಲಾಂದ್ರೆ ನೀವು ಅಲ್ಲಿ ಇರಬೇಡಿ, ರಿಲೀಸ್ ಮಾಡ್ತಾಯಿದ್ರೆ ಹಿಂಗೆಲ್ಲ ಮಾತಾಡ್ತಾರೆ. ಆತ್ಮೇರೆ ಶರಣಾರ್ಥಿ. ಕನ್ನಡ ಸಿನಿಮಾ ರಂಗಕ್ಕೆ ಅದರದೇ ಆದ ಇತಿಹಾಸ ಇದೆ. ಸಿನಿಮಾ ಅನ್ನೋದೊಂದು ವಿಚಿತ್ರ ಪ್ಯಾಷನ್, ಹುಚ್ಚು ಅಂತಲೇ ಕರಿಬೋದು. ಬೇರೆ ಬೇರೆ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದರೂ ಕೂಡ ಆಸಕ್ತಿಯನ್ನು ಹೆಚ್ಚಿಸಿಕೊಂಡು ಹಲವಾರು ಜನ ಈ ಕ್ಷೇತ್ರಕ್ಕೆ ಬರ್ತಾರೆ. ಹಾಗೆ ಆಗಿನ ಕಾಲದಲ್ಲಿ ಬ್ಯಾಂಗ್ಳೂರಿನ RV ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದರೂ ಕೂಡ ಅನೇಕ ಅವಕಾಶಗಳಿದ್ದರೂ ಸಿನಿಮಾ ರಂಗದ ಹುಚ್ಚಿನಿಂದ ಆ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಅನೇಕ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದ ಬೀದರ್ ಮೂಲದ ವಿಷ್ಣುಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಿರ್ಮಾಣ ಮಾಡಿದ ಅಂಬೇಡ್ಕರ್, ಭಾಲ್ಕಿ ಚನ್ನಬಸವ ಪಟ್ಟದ್ದೇವರು, ಹಾಗೆ ಇತ್ತೀಚೆಗೆ ತೆರೆಕಂಡು 50 ದಿನಗಳ ಪ್ರದರ್ಶನ ಪೂರೈಸಿದ ಅಕ್ಕಮಹಾದೇವಿ ಸಿನಿಮಾಗಳೇ ಅವರ ಪ್ರಯತ್ನಕ್ಕೆ ಸಾಕ್ಷಿ. ನಾನು ಅವರನ್ನು ವಚನ TVಗಾಗಿ ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ ಶರಣಾರ್ಥಿ ಸರ್. ಶರಣ ನೀವು ಹೇಳಿ ಕೇಳಿ ಈ ಶರಣರ ನಾಡಿನವರು, ಹಾಗೆ ನಿಮ್ಮ ಬದುಕು ಕೂಡ ಅನೇಕ ಏರಿಳಿತಗಳನ್ನು ಕಂಡಿದೆ ಆಗಿದೆ ಸರ್, ಸಾಕಷ್ಟು. ನೀವು ಯಾವ ಕಾರಣದಿಂದ ಅಷ್ಟೆಲ್ಲ ಉನ್ನತ ಪದವಿಯನ್ನು ಪಡೆದ್ರೆ, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆದ್ರಿ, ಯಾಕೆ ಸಿನಿಮಾಕ್ಕೆ ಬರಬೇಕಂತ ನಿಮಗೆ ಅನ್ನಿಸ್ತು? ಸರ್, ಮೂಲತಃ ನಾನು ಬೀದರ್ನಾಗಿರೋದ್ರಿಂದ ಸಿನಿಮಾ ರಂಗ, ಸಿನಿಮಾ ಕ್ಷೇತ್ರ ಅಂದರೆ ನಮ್ಮ ಬೀದರ್ನವ್ರಿಗೆ ತುಂಬಾ ದೂರು. ಅದು ನಾವು ಕನಸಿನಲ್ಲೂ ನೆನೆಸ್ಕೊಳ್ಳೋಂಗೂ ಇಲ್ಲ, ಅದು ಸಿಗುತ್ತೆ ಅಂತ ನಾವು ಆಸೆ ಪಡೋಂಗೂ ಇಲ್ಲ. ನಾನು ಇಲ್ಲಿ PUC ಮುಗಿಸ್ಕೊಂಡ್ಬಿಟ್ಟು RV ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನನ್ನ ಇಂಜಿನಿಯರಿಂಗ್ ಪದವಿ ನಾನು ಪಡ್ಕೊಂಡೆ. ಅದಾದ ಮೇಲೆ ನನಗೆ ಸ್ವಲ್ಪ ಮೊದಲಿಂದು ನಾಟಕಗಳು ಬರೆಯೋದು, ನಾಟಕಗಳನ್ನ ಆಡೋದು, ನಾಟಕಗಳನ್ನ ಆಡಿಸೋದು. ಈವನ್ RV ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೂಡ ನಾನು ಸುಮಾರು ಅಲ್ಲಿ ಕನ್ನಡ ಇದ್ದಿಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಟೀಮ್ CAT ಪ್ರೋಗ್ರಾಮ್ ಇತ್ತು, ನನ್ನಿಂದ ಸ್ಟಾರ್ಟ್ ಮಾಡಿದೆ ಅಲ್ಲಿ ಕಲಿ ಕನ್ನಡ ಅಂತ. ಕನ್ನಡ ರಾಜ್ಯೋತ್ಸವ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ನಾನೇನೆ ಅಂತ ಹೇಳ್ಬೋದು. ಅವಾಗಿನ ಹೊಳ್ಳ ಅಂತಿದ್ದರು. ಅವರಿಗೆ ಒಂದು ಪ್ರಪೋಸಲ್ ಕೊಟ್ಟಿದ್ದ ಮೇಲೆ ಅವ್ರು ಏನು ಮಾಡಿದ್ರು, ನಮ್ಮಲ್ಲಿ ಕನ್ನಡ ಅಂದರೆ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಇಲ್ಲಿ ಅಂದರು. ಪ್ರೋಗ್ರಾಮ್ಗಳು ಹೇಳಿದೆ, ಮಾಸ್ಟರ್ ಹಿರಣ್ಯ ಅವ್ರದ್ದು ಮತ್ತು ಬೇರೆ ಬೇರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಹೇಳಿದೆ. ಅದು ಅರಮಿತ್ರ ಅವ್ರದ್ದು ಈಗೆಲ್ಲ ಹೇಳಿದ್ದಾದಮೇಲೆ ಓಕೆ ಅಂತ ಹೇಳಿದ್ರು. ಅದಾದಮೇಲೆ ಕಲಿ ಕನ್ನಡ ಇದಾಯಿತು. ಅದಾದಮೇಲೆ ಅಲ್ಲಿ ಸ್ವಲ್ಪ ಕನ್ನಡದ ಆ್ಯಟಿಟ್ಯೂಡು, ಆ್ಯಕ್ಟಿವಿಟೀಸ್ ಅದೆಲ್ಲ ಸ್ಟಾರ್ಟ್ ಆಯಿತು. ಕನ್ನಡದ ಏನು ಹುಚ್ಚಿತ್ತು, ಆಮೇಲೆ ನಾಟಕ, ಡ್ರಾಮಾ, ಸಿನಿಮಾ ಇದೆಲ್ಲ ಇತ್ತು. ಅದನ್ನು ಎಲ್ಲ ಇಂಜಿನಿಯರಿಂಗ್ ಮುಗಿದ ಮೇಲೆ ಸರ್ ಏನು ಮಾಡಿದ್ದು, ಒಂದು ಸಲ ಪೊಲೀಸರ ಮಗಳು ಅಂತ ನಾಟಕ ನಡೀತಾ ಇತ್ತು ಗುಬ್ಬಿ ರಣರಂಗ ಮೈದಾನದಲ್ಲಿ. ಅಲ್ಲಿ ಫಸ್ಟ್ ನಾಟಕ ಆಡಿದ್ದೆ ಚಿಂದೋಡಿ ಲೀಲಮ್ಮವ್ರದ್ದು ಪೊಲೀಸರ ಮಗಳು. ಆ ಹಿಮಪಾತ ಅಂತ ವಿಷ್ಣುವರ್ಧನ್ ಸಿನಿಮಾ ನೋಡೋಕೆ ಹೋಗಿದೆ. ಅಷ್ಟೊಂದು ಯಾಕೋ ಬೋರ್ ಆಯಿತು, ಅಷ್ಟು ಖುಷಿಯಾಗಲಿಲ್ಲ. ಸುಮ್ಮನೆ ಹಾಗೆ ಹೋಗೋದು ಬೇಡ, ಏನೋ ನಾವು ಫ್ರೆಶ್ ಆಗಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಪೊಲೀಸರ ಮಗಳು ನಾಟಕ ನೋಡೋಕ್ಕೆ ಹೋದೆ. ಆ ನಾಟಕ ನೋಡಿದ್ದಾದ ಮೇಲೆ ಕೆಲವೊಂದು ನಾನು ಕಾಮೆಂಟ್ಸ್ ಮಾಡಿದೆ, ಸುಮ್ಮನೆ ಬರದೆ ಅವರಿಗೆ ಲೀಲಮ್ಮವ್ರಿಗೆ ಕಾಮೆಂಟ್ಸ್ ಮಾಡಿದೆ. ಅಲ್ಲಿ ಒಬ್ಬರು SP ಕ್ಯಾರೆಕ್ಟರ್ ಬರುತ್ತೆ, 58 ನಿನ್ನ ಪಾಲಿಟಿಷಿಯನ್ ಹೇಳ್ತಾನೆ, ನಿನ್ನ ಅವಧಿ ಕೇವಲ 5 ವರ್ಷ, ಆದರೆ ನನ್ನ ಅವಧಿ 58 ವರ್ಷ ಅಂತ SP ಕ್ಯಾರೆಕ್ಟರ್ ಹೇಳ್ತಾರೆ. ಮೇಡಮ್ ನಾನು ಹುಟ್ಟಿದಾಗೆ ಅವನು 58 ವರ್ಷ ಇದನ್ನು ವೃತ್ತಿ ಮಾಡಿದ್ದಾನಂದರೆ ಅದೇಂಗೆ ಸಾಧ್ಯ ಅಂದರೆ ಹಿಂಗೆ ಕೆಲವೊಂದು ಜನ ಏನೋ ಮಾತಾಡಿದೆ.
ನಿಮಗೆ ಏನೇನು ಬರುತ್ತೆ ಹೇಳಿದ್ರು. ಇಲ್ಲ ನಾಟಕ ಅದು ಇದೆಲ್ಲ ನನಗೂ ಅದ್ರ ಬಗ್ಗೆ ಪರಿಚಯ ಇದೆ, ಇದು ಏನೇನೋ ಹೇಳ್ಕೊಂಡೆ. ಅವಾಗ ನಾನು ಭರತನಾಟ್ಯಂ ಎಲ್ಲ ಕಲಿತಿದ್ದೆ, ಡ್ಯಾನ್ಸ್ ಬಗ್ಗೆ ಹೇಳಿದೆ. ಆಮೇಲೆ ಮಾಡ್ತೀರಾ ಅಂತ ಕೇಳಿದೆ, ಹ್ಞೂ ಅಂದೆ. ಯಾವಾಗ ಮಾಡ್ತೀರ, ಯಾವಾಗ ಹೇಳಿದ್ರು ಸರಿ. ಅದು ಬಂಗಾರಡಿಯಲ್ಲೂ ಹೋಗ್ತಾ ಇರೋದು, ಬಂಗಾರೇಶ್ ಅವ್ರ ಪಾತ್ರ ಮಾಡ್ತೀರಾ, ಇವು ನೋಡಿದ್ರಲ್ಲ ಅದು ಮಾಡ್ತೀರಾ ಅಂದರು. ಮಾಡ್ತೀನಿ ಅಂದೆ. ಒಂದು 2-3 ಸೀನಲ್ಲಿತ್ತು, ಮಾಡಿದೆ. ಮಾಡಿದ್ದಾದ್ಮೇಲೆ ಅವ್ರಿಗೂ ಇಷ್ಟ ಆಯಿತು. ಫಸ್ಟ್ ಅವರು ನನಗೆ ವೃತ್ತಿ ರಂಗಭೂಮಿದು ಬಣ್ಣ ಹಚ್ಚಿ ಚಿಂದೋಡಿ ಲೀಲಮ್ಮವ್ರು ಪೊಲೀಸರ ಮಗಳು. ಅಲ್ಲಿನಿಂದ ಕೆಲವೊಂದೆಲ್ಲ ನಾಟಕ ಆಡಿದೆ. ಅದಾದಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಮದುವೆ ಗೊತ್ತಾಗ್ತಾ ಇದ್ದಂಗೆ ಬಿಟ್ಟುಬಿಟ್ಟೆ, ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ನಾವು ವೃತ್ತಿ ಜೀವನ. ಅದು ನಡೆದಿದ್ದು 95ರಲ್ಲಿ. 10 ವರ್ಷದ ನಂತರ ಸುಮಾರು ಸಿನಿಮಾದೆಲ್ಲ ಆಫರ್ ಬಂತು ನಾಟಕದಲ್ಲಿ ನೋಡಿ. ನಾನು ಹೋಗಲಿಲ್ಲ, ಎಲ್ಲಿನೂ ಕಾಂಟ್ರಾಕ್ಟರ್ ಆಗಿದೆ, ಕೆಲಸ ಮಾಡ್ತಿದ್ದೆ. 2005ರಲ್ಲಿ ಬೇರೆ ಯಾರೋ ಸಿನಿಮಾ ಮಾಡ್ತಾಯಿದ್ರು, ಅವ್ರು ನನ್ನ ಹೆಸರು ಹಾಕ್ಕೊಂಡು ಪ್ರೊಡ್ಯೂಸರ್ ಅಂತ ಹಾಕ್ಕೊಂಡಿದ್ರು. ನಾನು ಪ್ರೊಡ್ಯೂಸರ್ ಅಲ್ಲ, ಆದರೂ ನಿಮ್ಮ ಹೆಸರು ಹಾಕೊಂಡು ಮಾಡ್ತೀವಿ ಅಂದರು. ಯಾಕೋ ಅವ್ರು ಇಷ್ಟ ಒಂದು ಹೇಳ್ತಾರೆ, ಏನೋ ಬೇಡ ಇವ್ರು ಏನೋ ಆಟ ಆಡ್ತಾರೋ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರು ಯಾವಾಗ ಹೇಳಿದ್ರು ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನಾನೇ ಕೆಲವೊಂದು ಪುಸ್ತಕಗಳು ಹೋಗಿ ಸಪ್ನಾ ಬುಕ್ ಡಿಪ್ಪಿಗೆ ಹೋಗಿ ಸುಮಾರು ಪುಸ್ತಕಗಳು ತಂದೆ. ಎಲ್ಲನೂ ಪರ್ಫೆಕ್ಟಾಗಿ ಸ್ಟೋರಿ ನಾನೇ ಮಾಡಿದೆ, ಪ್ರೊಡ್ಯೂಸರು ನಾನೇ ಇದೆ, ರೈಟ್ರ್ ಇದೆ, ಬಾಬಾ ಸಾಹೇಬ್ ಕ್ಯಾರೆಕ್ಟ್ರು ನಾನೇ ಮಾಡಿದೆ. ಸುಮಾರು ಜನರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಯಾಕೋ ಅದೊಂದು ಸೆಟ್ ಆಗಲಿಲ್ಲ, ಕೆಲವೊಬ್ಬರು ಇಷ್ಟಪಡಲಿಲ್ಲ. ಆಮೇಲೆ ಹೆಚ್ಚು ಕಮ್ಮಿ ಭಾಳ ಸೂಕ್ಷ್ಮವಾದ ಪಾತ್ರ ಇದು, ಯಾಕೆ ಬೇಕು ಅನ್ನೋ ಥರದಲ್ಲಿ ಸುಮ್ಮನೆ ಆದರು. ಅದಾದಮೇಲೆ ಪಾತ್ರ ಅಲ್ಲಿಂದ ಬಣ್ಣ ಹಚ್ಚಕ್ಕೆ ಸಿನಿಮಾದಲ್ಲಿ ನಾನು ಸ್ಟಾರ್ಟ್ ಆಯಿತು. ಜೊತೆಗೆ ಭವ್ಯ ಇದ್ದರು, ತಾರಾ ಇದ್ದರು ಪಾತ್ರದಲ್ಲಿ, ದತ್ತಣ್ಣ ಇದ್ದರು, ಪದ್ಮವಾಸ್ ಅಂತಿದ್ರು. ಎಲ್ಲ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ. ಸಿನಿಮಾ ಕಂಪ್ಲೀಟ್ ಮಾಡಿದೆ, ಪ್ರೊಡ್ಯೂಸರು ನಾನೇ. ಕಂಪ್ಲೀಟ್ ಆದಮೇಲೆ ಸರ್ ನಾನು ಎಲ್ಲರೂ ಎದುರಿಸ್ತಿದ್ರು, ನೀವು ಲಿಂಗಾಯತರು, RSS ಮೈಂಡು, ನಿಮಗೆಲ್ಲ ಇಂಥ ಶೋಷಣೆ ಅದು ಇದೆಲ್ಲ ಗೊತ್ತಾಗಬೇಕಲ್ಲ ಅಂತ. ಪಾಪ ಅವರು ನಮ್ಮ ಕಳಕಳಿದಿಂದ ಅವರು ಹೆದರಿಸ್ತಿದ್ರು. ಒಬ್ಬರು ಒಂದು ಗುಲ್ಲೆ ಸುಟ್ಟರು, ಒಂದು ಕಲ್ಲು ಹೊಡೆದ್ರು ಅಂದ್ರೆ ನಿಮ್ಮ ಮನೆಕ್ಕಿಂತ ಮೇಲೆ ಬೀಳ್ತಾರೆ ನೋಡ್ರಿ ಕಲ್ಲು ಅಂತ. ಸ್ಕ್ರಿಪ್ಟ್ ಕೇಳೋರು, ನಾ ಯಾರಿಗೂ ಸ್ಕ್ರಿಪ್ಟ್ ಹೇಳಿಲ್ಲ. ಹಂಗೇ ಟೈಟಾಗಿ ಸಿನಿಮಾ ಮುಗಿಸಿದೆ ಸರ್. ಮುಗಿಸಿದ್ದಾದಮೇಲೆ ಸುಮಾರು 43 ಜನ MLAಗಳು ಸಿನಿಮಾ ನೋಡೋಕೆ ಬಂದಿದ್ರು ಅವತ್ತು. ಅಂಬೇಡ್ಕರ್ ಸಿನಿಮಾಕ್ಕೆ ನಮ್ಮ ಖರ್ಗೆ ಸಾಹೇಬರು ಕರೆಸಿದ್ರು. ಅವಾಗಿನ ಸ್ಪೀಕರ್ ಕೂಡ ಬಂದಿದ್ದರು. ಫುಲ್ ಗಾಂಧಿನಗರ ತುಂಬ ಎಲ್ಲ ಪೊಲೀಸ್ ವ್ಯಾನ್ಗಳೇ. ಏನಾಗುತ್ತೋ ಅಂತ ದಲಿತ ಮುಖಂಡರು ಎಲ್ಲ ಅಧ್ಯಕ್ಷರು ಬಂದಿದ್ದರು ಕರ್ನಾಟಕದ್ದು. ಈ ಸಿನಿಮಾ ಮಾಡಿದ್ದಾನಂದ್ರೆ ಏನಿದೆ ಅಂತ ಫಸ್ಟ್ ಕನ್ನಡನಲ್ಲಿ. ಅದು ಮೊದಲು ಬಾಲಕ ಅಂಬೇಡ್ಕರ್ ಮಾಡಿದರು. ಬಾಲಕ ಅಂಬೇಡ್ಕರ್ ಅಂಥದ್ದೇನಿಲ್ಲ, ಇದು ರೆಗ್ಯುಲರ್ ಅಂಬೇಡ್ಕರ್ ಸಾಹೇಬ್ರು ಮಾಡಿದ್ದಾರೆ ಅಂದರೆ ಏನಾದರೂ ತಪ್ಪಾದ್ರೆ ಹೇಗೆ ಅಂತ ಆ ಒಂದು ಕಳ್ಕಳಿಂದ ಬಂದಿದ್ದರು. ಕೆಲವೊಬ್ರು ಗುಲ್ಲೆಬ್ಸಕ್ಕೆ ಬಂದಿದ್ದರು ಅಂತಿದ್ರು. ಸಿನಿಮಾ ನೋಡಿದ್ರು, ಖರ್ಗೆ ಅವ್ರು ಮಾತಾಡಿದ್ರು, ಶರಣರ ನಾಡಿನಲ್ಲಿ ಶರಣರ ಕುಟುಂಬದಲ್ಲಿ ನೀವು ಹುಟ್ಟಿ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿನಿಮಾ ಮಾಡಿದ್ವಿ ಕಮ್ಮಿ ಬಜೆಟ್ನಲ್ಲಿ, ನಾನು ನಿಮಗೆ ನಮ್ಮ ಎಲ್ಲ ಜನಾಂಗದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ಬಿಟ್ಟು ಮೈಕ್ ಉದಯ್ TV ತೊಗೊಂಡ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಭರಣಿ ಸಾಹೇಬರು, ಆಮೇಲೆ K. ಶಿವರಾಮು, ಎಲ್ಲ ನಾಯಕರು ಹೇಳಿದ್ರು. ಉಳ್ಕೊಂಡೆ ಬದುಕೊಂಡೆ ಅಂತ ಅನ್ನಿಸ್ತು. ಅಲ್ಲಿ ತನಕ ನನಗೂ ಸ್ವಲ್ಪ ಇತ್ತು, ಬಟ್ ಧೈರ್ಯ ಇತ್ತು ನನಗೆ. ನಾನು ಅಫ್ಷಲಾಗಿ ಮಾಡಿದ್ದೀನಿ, ಅಪ್ಪರ್ ಕಮ್ಯುನಿಟಿಯಲ್ಲಿ ಲೋವರ್ ಕಮ್ಯುನಿಟಿಗೆ ಯಾರಿಗೂ ಹೊರಟಾಗಂಗೆ ಮಾಡಿಲ್ಲ. ಅಫ್ಷಲಾಗಿ ಮಾಡಿದ್ದೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಆ ಕಾನ್ಫಿಡೆನ್ಸ್ಗೆ ಸಿನಿಮಾನೂ ಕನ್ನಡ ತುಂಬ ಎಲ್ಲ ಕಡೆಯೂ ಅಲ್ಲಲ್ಲಿ ತುಂಬ ದುಡ್ಡು ಮಾಡಿಲ್ಲ, ಬಟ್ ಅದೊಂಥರ ಹೆಸರು ಮಾಡ್ತು. ಅದಾದ ನಂತರ ಇವಾಗಿಂದು ಕರ್ನಾಟಕ ಘನ ಸರ್ಕಾರ ಕೂಡ ನನಗೆ ಅವಾರ್ಡ್ ಬರೋ ಥರದಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಗೌರ್ಮೆಂಟ್ ಅವಾರ್ಡು ಬಂತು ಸರ್. ಅದಕ್ಕೆ ಅಂದರೆ ಸ್ಕ್ರೀನ್ ಪ್ಲೇ ಎಲ್ಲ ನೀವೇ ಮಾಡಿ? ನಂದೇ ಸರ್. ಸ್ಕ್ರೀನ್ ಪ್ಲೇ ನೀವೇ ಮಾಡಿದ್ರಿ. ಅದಾದ ನಂತರ ಮತ್ತೆ 2 ಕಮರ್ಷಿಯಲ್ ಮೂವಿ ಮಾಡಿದೆ. ಒಂದು ಗಂಗಾ ಕಾವೇರಿ ಅಂತ, ಪ್ರೊಡ್ಯೂಸರ್ ಬೇರೆ, ರೈಟ್ರು ಡೈರೆಕ್ಟ್ರು ನಾನೇ. ಅದು ಪೂರ್ತಿ ಹಿಮಾಲಯದಲ್ಲೇ. ಇನ್ನೊಂದು ಮನಸ್ಸುಗಳ ಮಾತು ಮೊದಲ ಅಂತ 2 ಕಮರ್ಷಿಯಲ್ಲು, 3 ಈ ಥರ ಐಟೆಕ್ ಸಿನಿಮಾ ಮಾಡಿದ್ದೀವಿ. ಅದು ಅವೆರಡು ಯಾವ ರೀತಿ ಯಶಸ್ಸನ್ನು ಕಂಡು ಕಮರ್ಷಿಯಲ್ ಸಿನಿಮಾಗಳು? ಮನಸ್ಸುಗಳ ಮಾತು ಮೊದಲ ಬೇರೆಯೊಬ್ಬರು ಪ್ರೊಡ್ಯೂಸರ್ ಪರ್ಚೇಸ್ ಮಾಡಿದ್ರು. ಎಷ್ಟು ಖರ್ಚಾಗಿದೆಯೋ ಅಷ್ಟು ನಾನು ಕೊಡ್ತೀನಿ ಅಂದ್ಬಿಟ್ಟು. ಅದರಲ್ಲಿ ನನಗೆ ಒಂದು 3 ಲಕ್ಷ ಲಾಭ ಬಂತು, ಜಾಸ್ತಿ ಬಂದಿಲ್ಲ. 45 ಲ್ಯಾಕ್ ಆಗಿನ ಕಾಲದಲ್ಲಿ ನಾನು ಖರ್ಚು ಮಾಡಿದೆ. ಯಾರು ಹೀರೋ ಯಾರಾಗಿದ್ರು? ಆ ಹೀರೋ ಉದಯ್ TVನಲ್ಲಿ ಆನಂದ್ ಅಂತ ಬರ್ತಿದ್ದು ಸರ್. ಆನಂದ್ ಅಂತ ಎಲ್ರಿಗೂ ಚಿರಪರಿಚಿತ, ಒಳ್ಳೆ ಕಾಮಿಡಿ ಮಾಡ್ತೀವಿ. ದೀಪಾಂಜಲಿ ನಗರಲ್ಲಿ ಇದರಲ್ಲೇ ಬರುತ್ತೆ, ವಿಜಯನಗರಲ್ಲಿ ಬರುತ್ತೆ. ಅಲ್ಲಿದ್ದರು ಅವರು. ಉದಯ್ TV ಫೇಮಸ್ ಅಂದ್ಬಿಟ್ಟು ಅಷ್ಟರಲ್ಲಿ ಗಣೇಶ್ ಫೇಮಸ್ ಆಗಿದ್ರಲ್ಲ ಸರ್, ಈ ಮುಂಗಾರು ಮಳೆ ಫೇಮಸ್ ಆಗಿರೋದ್ರಿಂದ ಆ್ಯಂಕರ್ಗಳು ಸ್ವಲ್ಪ ವರ್ಕೌಟ್ ಆಗ್ತಾರೆ, ನೋನು ಫೇಸ್ ಇರುತ್ತೆ, ಕಮ್ಮಿ ಬಡ್ಜೆಟ್ನಲ್ಲಿ ಅಂದ್ಬಿಟ್ಟು ಅವ್ರನ್ನ ತೊಗೊಂಡಿದ್ದೆ ನಾನು. ಅದಕ್ಕೆ ನಾನು ಪ್ರೊಡ್ಯೂಸರ್, ಡೈರೆಕ್ಟರ್ ಅಲ್ಲ, ಬರೀ ಪ್ರೊಡ್ಯೂಸರ್ ಮಾತ್ರ. ಇನ್ನೊಬ್ರು ಹೊಸ ಹುಡುಗಿರು ಪರಿಚಯ ಮಾಡ್ಕೊಂಡಿದ್ದೀನಿ. ಅವರು ಅದ್ಭುತವಾದ ಕನ್ನಡ ಇಂಡಸ್ಟ್ರಿ ಹೆಸರು ಮಾಡಿದ್ದಾರೆ, ಹರಿಪ್ರಿಯ ಅಂತ. ಅವರು ಶ್ರುತಿ ಅವ್ರ ಹೆಸರು ಮೊದಲಿದ್ದು, ಹರಿಪ್ರಿಯ ಅಂತ ನಾನೇ ಒಂದು ಹೆಸರು ಚೇಂಜ್ ಮಾಡಿಟ್ಟೆ. ಶ್ರುತಿ ಆಲ್ರೆಡಿ ಇದ್ದಾರೆ ಇದ್ರು. ಹಾಗಾಗಿ ಹೆಸರು ನಮ್ಮ ಹೇಗೆ ನೀವೆಲ್ಲ ಇದನ್ನು ಜಾತಕ ನಂಬ್ತೀರಾ, ಏನು ನಂಬ್ತೀರಾ ಅಂತ ಕೇಳಿಕೊಂಡು ಅವ್ರದ್ದೇ ಆದಂಥ ಒಂದು ಪರಂಪರೆಯಲ್ಲಿ ಅವ್ರದ್ದೇ ಒಂದು ಸಂಸ್ಕೃತಿ ಸಂಸ್ಕಾರ ತಿಳ್ಕೊಂಡ್ಬಿಟ್ಟು ಹರಿಪ್ರಿಯ ಅಂತ ಹೆಸರಿಟ್ಟೆ. ಆ ಹೆಸರು ತುಂಬ ಚೆನ್ನಾಗಿ ಫೇಮಸ್ ಆಗಿದೆ.
ಒಳ್ಳೊಳ್ಳೆ ಸಿನಿಮಾನು ಮಾಡಿದ್ದಾರೆ. ಈಗ ನಿಮ್ಮದು ಮೂಲ ವೃತ್ತಿ ಏನು ಕಾಂಟ್ರಾಕ್ಟ್ ಇತ್ತಲ್ಲ? ನಾನು ಇಂಜಿನಿಯರಿಂಗು ಮೆಕ್ಯಾನಿಕಲ್ ಆದ್ರೂ ಮುಗಿತಾ ಇದ್ದಂಗೆ 96ನಿಂದ ಗೌರ್ಮೆಂಟ್ ಲೈಸೆನ್ಸ್ ಕಾಂಟ್ರಾಕ್ಟರ್ ಆಗಿ ನಾನು ಸಿವಿಲ್ ವರ್ಕೇ ಮಾಡಿದ್ದೀನಿ ಸರ್ ಟಿಲ್ ಡೇಟ್. ಇವಾಗ ಡೆವಲಪರ್ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಮೊದಲು BWSSBನಲ್ಲಿ ಮಾಡಿದೆ. ಅದಾದ ಮೇಲೆ ಸಿವಿಲ್ ವರ್ಕು ಜಡ್ಪಿ, ಆಮೇಲೆ ಮುನ್ಸಿಪಾಲ್ಟಿ, ಕೆಂಗೇರಿ ಮುನ್ಸಿಪಾಲ್ಟಿಯಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ದೇವೆ. ಬೇಸಿಕಲಿ ನಿಮ್ಮ ಪ್ಯಾಷನ್ ಸಿನಿಮಾ ಇರಲಿಲ್ಲ, ವೃತ್ತಿದಲ್ಲಿ ಇಂಜಿನಿಯರೇ. ಅದಾದ 10 ವರ್ಷದ ನಂತರ ಮತ್ತೆ ನಮ್ಮಲ್ಲಿ ಒಳಗಡೆ ಇರುತ್ತಲ್ಲ ತುಡಿತ ಇತ್ತಲ್ಲ, ಆ ತುಡಿತಕ್ಕೆ ಸಿನಿಮಾದೇನೋ ಆಕಸ್ಮಿಕವಾಗಿ ಬಂದೆ. ಅದೊಂದು ಹಾಬಿ ಅಂತ ಹೇಳ್ಬೋದು ಅಷ್ಟೇ, ಪ್ರವೃತ್ತಿ. ನಾವು ವೃತ್ತಿನ ಅನ್ಕೊಳ್ಳಿಕ್ಕಾಗಲ್ಲ. ಆಮೇಲೆ ಸರ್ ನೀವು ಈ ಅಂಥ ಟಫ್ ಸಬ್ಜೆಕ್ಟ್ ತೊಗೊಂಡ್ರಲ್ಲ, ನಿರ್ದೇಶಕನಾಗ್ಲಿಕ್ಕೆ ಈ ನಿರ್ಮಾಪಕರು ದುಡ್ಡು ಹಾಕಿದಾರಲ್ಲ ನಿರ್ಮಾಪಕರಾಗ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ನೀವು ನಿರ್ದೇಶಕರಾಗಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯ ತರಬೇತಿ ಇರಲಿಲ್ಲ. ಸೊ ನಿಮಗೆ ಅಂಬೇಡ್ಕರ್ ಮಾಡ್ಬಂದು ಬಂದಿರುವಂಥ ಕಾನ್ಫಿಡೆನ್ಸ್ ಏನು? ಅಲ್ಲಿ ನಿರ್ದೇಶಕ ಅಂತಂದರೆ ಒಬ್ಬರು ನನಗೆ ಶರಣ್ ಕುಮಾರ್ ಕಬ್ಬೂರ್ ಅಂತ ಅವ್ರನ್ನ ತೊಗೊಂಡಿದ್ದೆ ನಾನು. ಅವರು ಸ್ವಲ್ಪ ಅರ್ಧದಿಂದ ಅವರಿಗೆ ಈ ಅಷ್ಟರಲ್ಲಿ ಅವರು ಕ್ಲೋಸ್ ಫ್ರೆಂಡು ಪ್ರೇಮ್ ಅಂತ, ಅವರು ಶಿವರಾಜ್ ಕುಮಾರ್ ಜೋಗಿ ಸಿನಿಮಾ, ಅವರು ಎಲ್ಲ ಮನಸ್ಸೆಲ್ಲ ಆ ಕಡೆ ನಿತ್ತು ಜಾಸ್ತಿ. ಮಾಸ್ ಮಾಡೋಣ ಸರ್, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದರೆ, ಇಲ್ಲ ಒಂದು ಐತಿಹಾಸಿಕ ಸಿನಿಮಾ ಮಾಡೋಣ, ನಮ್ಗೆ ಶರಣ ತತ್ವ, ಬಸವ ತತ್ವ, ಕಾಯಕ, ಈಕ್ವಾಲಿಟಿ ಇದೆಲ್ಲ ಇರುತ್ತಲ್ಲ ಸರ್, ಇದರಿಂದ ಬಾಬಾ ಸಾಹೇಬ್ರದ್ದು ಸಿನಿಮಾ ಮಾಡ್ಬೇಕಂತ ಅಂದ್ಕೊಂಡು ಮಾಡಿದೆ. ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ. ಇವನ್ ಅಫಿಷಿಯಲಾಗಿ ಅವರೇನೆ ಇದನ್ನೇ ಡೈರೆಕ್ಟರ್ ಅವರೇನೆ. ಆಮೇಲೆ ನೀವು ಸ್ವತಂತ್ರವಾಗಿ ನಿರ್ದೇಶಕರು ಯಾವಾಗ ಆದ್ರಿ? ಗಂಗಾ ಕಾವೇರಿ ಡೈರೆಕ್ಷನ್ ಆವಾಗ ನಿಮ್ಗೆ ಏನೇನು ಅನುಭವಗಳನ್ನು ಬಳಸ್ಕೊಂಡ್ರಿ? ಯಾವ ರೀತಿ ಅದು ಟೀಮ್ ವರ್ಕ್ ಆಗಿ ಬಂತು? ಯಾಕಂದ್ರೆ ಬೇರೆ ಯಾರ ಕೈಯಲ್ಲಿ ನೀವು ಅಸೋಸಿಯೇಟ್ ಆಗಿ ಇಲ್ಲ ಮಾಡಿರಲಿಲ್ಲ. ಮತ್ತು ಸಿನಿಮಾ ಮಾಡಬೇಕಾದಾಗ ಬೇಕಿರುವಂಥ ಅರ್ಹತೆ ಏನು ನಿರ್ದೇಶಕನಾಗ್ಲಿಕ್ಕೆ? ನೀವು ಹೇಳಿದಂಗೆ ಅದು ವರ್ಕ್ ಮಾಡಬೇಕು. ಬಟ್ ನಾನು ಮೊದಲಿಂದ ಕನ್ನಡ ಸಿನಿಮಾಗಲಿ ಬೇರೆ ಸಿನಿಮಾ ಜಾಸ್ತಿ ನೋಡ್ತಿದ್ದೆ, ಅತಿ ಹೆಚ್ಚು ಕನ್ನಡ ಸಿನಿಮಾ ಎಲ್ಲ ನೋಡ್ತಿದ್ದೆ. ನಾನು ಆ ಫ್ರೇಮ್ನಲ್ಲಿ ಕ್ಯಾಮ್ರಾ ವರ್ಕ್ ನೋಡ್ತಿದ್ದೆ. ನಾನು ಫ್ರೇಮ್ ಶಾರ್ಟ್ಸ್ ಹೇಗೆ ತೊಗೊಳ್ತಾರೆ ಅಂತ, ಕ್ಯಾರೆಕ್ಟರ್ ಹೇಗೆ ಹೇಳ್ತವೆ, ಆ ಸಾಂಗ್ಗಳೆಲ್ಲ ಹೇಗೆ ತೊಗೊಳ್ತಾರೆ. ನಾನು ಫೀಲ್ಡಲ್ಲಿ ನೀವು ಹೇಳಿದಂಗೆ ನಾನು ಸೆಟ್ಟಲ್ಲಿ ಯಾವತ್ತೂ ಹೋಗಿಲ್ಲ, ಇವಾಗೂ ಹೋಗಿ ನಿಂತ್ಕೊಂಡಿಲ್ಲ ಯಾರು ಸೆಟ್ಟಲ್ಲೂ. ಒಬ್ಬರು ಸೆಟ್ಟಲ್ಲಿ ನಾನು ಹೋಗಿ ನಿಂತ್ಕೊಂಡೇ ಇಲ್ಲ. ಬಟ್ ಆ ರೀತಿ ಮಾಡಿದ್ದೀನಿ ಸರ್. ಮಾಡಿದ್ರು ಮಾಡ್ಬೋದಲ್ಲ ಸಿನಿಮಾನ? ನಾನು ಮಾಡಿದ್ದೀನಿ. ನೀವು ಮಾಡಿದ್ರೆ ಅದೇ ನಾನೇ ಸಾಕ್ಷಿ. ಅಂದ್ರೆ ಅದು ಟೀಮ್ ವರ್ಕ್. ನಿರ್ದೇಶಕ ಅಂದ್ರೆ ಅಲ್ಲಿ ಎಲ್ಲರನ್ನೂ ಬಳಸ್ಕೋಬೇಕು. ಕೋರಿಯೋಗ್ರಾಫರು, ಫೋಟೋಗ್ರಾಫರು, ವಿಡಿಯೋಗ್ರಾಫರ್ಸು, ಎಲ್ಲ ಕ್ಯಾರೆಕ್ಟರ್ಗಳು. ಅದು ಓನ್ಲಿ ಫ್ರೇಮ್ ವರ್ಕಿಗೆ ನಿಮ್ಗೆ ಪ್ರಧಾನ ಪಾತ್ರ ಯಾರ್ದು ಅನ್ನಿಸ್ತೈತೆ ನಿಮ್ಗೆ ಸಿನಿಮಾ ಮಾಡೋದು? ಪ್ರಧಾನ ಪಾತ್ರ ದುಡ್ಡು ಹಾಕೋ ಪ್ರೊಡ್ಯೂಸರ್, ಅದನ್ನು ಡೈರೆಕ್ಟರ್ ಸರ್. ಡೈರೆಕ್ಟರ್ ಅಲ್ಲ, ಆ ಡೈರೆಕ್ಷನ್ ಟೀಮ್ನಲ್ಲಿ ಮುಖ್ಯ ಬೇರೆ ಬೇರೆ ಯೂನಿಟ್ಗಳು ಇರ್ತಾವಲ್ಲ, ಎಡಿಟಿಂಗು, ವಿಡಿಯೋಗ್ರಫಿ, ಅದರಲ್ಲಿ ಎಲ್ಲರನ್ನೂ ಕೋಆರ್ಡಿನೇಟ್ ಮಾಡ್ಕೊಂಡು ನೀವು ನಿರ್ದೇಶಕರಾದವ್ರು ಮಾಡಿ ನನಗೆ ಈಗ ಬೇಕಂದ್ರೆ ಅವ್ರು ಕೊಡ್ತಾರೆ ಸರ್. ನೀವೇನು ಕಾನ್ಸೆಪ್ಟನ್ನು ಈಗ ನಾವು ಸಪೋಸ್ ಎಡಿಟರ್ ಇದ್ದ, ಈ ಅವರಿಗೆ ನಾವು ಪೂರ್ತಿ ಕತೆ ಹೇಳಿಬಿಟ್ಟು ಈ ಥರದಲ್ಲಿದೆ ನಮ್ಮ ಶಾರ್ಟ್ಸ್ ಹೀಗಿದೆ ಅಂತ ನಾವು ಅವ್ರಿಗೆ ಹೇಳ್ಕೊಟ್ಬಿಟ್ರೆ, ಇವಲ್ಲೂ ಅಷ್ಟೇ ಸರ್, ಅವಲ್ಲೂ ಅಷ್ಟೇ. ಅವ ನೆಗೆಟಿವ್ ಕಟಿಂಗ್ ಇತ್ತು, ಇವಾಗ ಡಿಜಿಟಲ್ ಇದೆ, ಯಾವುದೇ ಇರ್ಬೋದು. ಒಬ್ಬ ಎಡಿಟ್ರಿಗೆ ನಮ್ಮ ಕತೆ ಪೂರ್ತಿ ಹೇಳಿ ನಮ್ಮ ಮೈಂಡ್ ಅವರಿಗೆ ಕೂತ್ಕೊಂಡ್ಬಿಟ್ರೆ ನಾವು ಹೇಳದೇ ಇರೋದು ಕೆಲವೊಂದು ಮಾಡ್ತಾರೆ. ಅವ್ರು ಕೇಳ್ತಾರೆ, ಮಾಡಿದ್ರು ಕೂಡ ಕೇಳ್ತಾರೆ ನಮಗೆ, ಸರ್ ಇದು ಮಾಡ್ಬೋದಾ, ಇದು ಇರ್ಬೋದಾ ಅಂತ ಡೈರೆಕ್ಟ್ ಕೇಳ್ತಾರೆ. ಬಟ್ ನಾವು ಒಳ್ಳೆ ಎಡಿಟ್ರ್ ಇಟ್ಕೊಂಡ್ಬಿಟ್ರೆ, ನ್ಯಾಷನಲ್ ಅವಾರ್ಡ್ ಇದ್ರು ನನಗೆ ಎಡಿಟ್ರು ಸ್ವಾಮಿ ಅಂತ, ಮೊದಲನೇದು ಸಿನಿಮಾಗೇನೆ, ಅಂಬೇಡ್ಕರ್ ಸಿನಿಮಾಗೆ ಒಬ್ರು ಸ್ವಾಮಿ ಅಂತ ಇದ್ರು, ಆ ಕಡೆ ಇದ್ರ ಕಡೆಯವರು, ಮೈಸೂರಿನ ಆ ಕಡೆಯವರು. ಅಲ್ಲಿಂದ ನನಗೆ ಎಡಿಟಿಂಗ್ ಸೆನ್ಸು ತುಂಬ ಚೆನ್ನಾಗಿ ಬಂತು, ಗೊತ್ತಾಗ್ಬಿಡ್ತು. ಅದಾದಮೇಲೆ ಮನಸ್ಸುಗಳು ಮಾತು ಮಧುರಕ್ಕೆ ಡೈರೆಕ್ಟ್ರೇ ಬೇರೆ, ನಾನು ಡೈರೆಕ್ಟರ್, ಓನ್ಲಿ ಪ್ರೊಡ್ಯೂಸರ್ ಅದಕ್ಕೆ. ಆಮೇಲೆ ಗಂಗಾ ಕಾವೇರಿ ಆಕಸ್ಮಿಕವಾಗಿ ನಾನೊಂದು ಸಿನಿಮಾದ ಹಾಡು ಮಾಡೋಕ್ಕಂತ ಹೋಗಿದ್ದೆ ಹಿಮಾಲಯಗೆ. ಆ ಹಿಮಾಲಯನ ಒಂದು ಫ್ಲೈಟ್ ತೊಗೊಂಡ್ಬಿಟ್ಟು ಬಾಡಿಗೆ ತೊಗೊಂಡ್ಬಿಟ್ಟು 3-4 ಅವರ್ಸ್ ಸುತ್ತಾಡಿಬಿಟ್ಟೆ. ಹಿಮಾಲಯ ನೋಡ್ಬೇಕಂತ ಸುತ್ತಾಡಿದೆ ಸರ್ ಫಸ್ಟಿಗೆ. ಆ ಸುತ್ತಾಡಿದ ಮೇಲೆ ಇಂಥ ಅದ್ಭುತವಾದ ಜಾಗ ನಮ್ಮ ಇಂಡಿಯಾದಲ್ಲಿ ಇದೆಯಲ್ಲ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಬೆಟ್ಟ, ಗುಡ್ಡ, ನದಿ, ಕಣಿವೆ, ಒಂದು ಫ್ಲವರ್ ವ್ಯಾಲಿ ಇದೆ ಅಲ್ಲಿ, ತುಂಬ ಚೆನ್ನಾಗಿದೆ. ನಾನು ಕೂಡ ಇನ್ನೂ ಶೂಟಿಂಗ್ ಮಾಡಿಲ್ಲ, ಮಾಡಬೇಕಂತ ಆಸೆ ಪಟ್ಟಿದ್ದೆ. 3 ಸಿನಿಮಾ ಇತ್ತು, ಆಗಿಲ್ಲ, ಯಾರೂ ಮಾಡಿಲ್ಲ ಇನ್ನು. ಅಂಥದ್ದೊಂದು ನ್ಯಾಚುರಲ್ ಫ್ಲವರ್ ವ್ಯಾಲಿ ಇದೆ ನಿಯರ್, ಅದು ಬದ್ರಿ ಕೇದಾರನಾಥ್ ರೂಟಲ್ಲಿ ಬರುತ್ತೆ ಸರ್. ಹಂಗಾಗಿ ಅದೆಲ್ಲ ನೋಡಿದ್ದಾದಮೇಲೆ ಒಂದು ಕರ್ನಾಟಕದ ಒಬ್ಬ ಹುಡುಗ ಸಪೋಸ್ ಅಲ್ಲಿಂದ ಬಂದರೆ ಅವ್ನಿಗೆ ಏನೇನು ಫೀಲ್ ಆಗುತ್ತೆ. ಒಬ್ಬ ಫೋಟೋಗ್ರಫಿ, ಅವನು ನೇಚರ್ ಹಿಡಿಯೋಕೆ ಹೋಗ್ತಾರೆ, ಮತ್ತೇನೋ ಮಾಡಿದರೆ ಆಕಸ್ಮಿಕವಾಗಿ ಎಲ್ಲನೇ ಪ್ರಪಾತದಿಂದ ಬಿದ್ದರೆ ಏನು ಒಂದು ಗತೆ, ಯಾರೋ ಒಬ್ರು ಸಿಕ್ಬಿಟ್ಟು ಏನೋ ಮಾಡಿದ್ರೆ ಹೇಗೆ, ಇಲ್ಲೊಂದು ಲವ್ ಡೆವಲಪ್ಮೆಂಟ್ ಆದರೆ ಹೇಗೆ ಅನ್ನೋದು ಅದೇ ಒಂದು ಕಾನ್ಸೆಪ್ಟ್. ಅದು ಇನ್ನೇನು ಲೊಕೇಶನ್ ನೋಡಿದ್ನೋ ಆ ಲೊಕೇಶನ್ ಎಲ್ಲದಕ್ಕೂ ಬಳಸ್ಕೊಳ್ಳಿಕ್ಕೆ ಲೊಕೇಶನ್ ನೋಡಿಬಿಟ್ಟು ಕತೆ ಮಾಡಿದೆ ನಾನು. ಅದು ಒಳ್ಳೆ ಮೂವಿ ಅಂತ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿದ್ರು, ಕನ್ಸಿಡರ್ ಮಾಡಿದ್ರು, ನೋಡಿದ್ರು. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ದಾದಮೇಲೆ ಕೆ ಕಲ್ಯಾಣ್ಗೆ
ಕತೆ ಹೇಳ್ಬಿಟ್ಟು ಸಾಂಗ್ ಎಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಸ್ನೇಹಿತರೊಬ್ಬರು ನನ್ನ ಮಗನ ತೊಗೊಳ್ಳಿ ಅಂದರು. ಅಷ್ಟೇ ನಾನು ಧ್ಯಾನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೇ ಹೀರೋ ಅಂತ ಇದು ಮಾಡ್ಕೊಂಡಿದ್ದೆ. ಅವರು ರೆಡಿಯಾಗಿತ್ತು, ಅಮೌಂಟ್ದು ಎಲ್ಲ ರೆಡಿ ಆಗಿತ್ತು, ನಾವು ಎಲ್ಲ ಮಾತಾಡ್ಕೊಂಡಿದ್ದೀವಿ. ನಮ್ಮ ಫ್ರೆಂಡ್ ಒಬ್ಬರು ವೆಂಕಟಪ್ಪ ಅಂತ, ಅವ್ರ ಮಗನ ನನ್ನನ್ನು ನಮ್ಮ ಮಗನ ಕನ್ಸಿಡರ್ ಮಾಡಿಬಿಟ್ಟು ಒಂದು ಪಾತ್ರ ಕೊಡಿದ್ರು. ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಫೋಟೋಶೂಟ್ ಮಾಡಿಬಿಟ್ಟು ಸ್ಕ್ರೀನ್ ಟೆಸ್ಟ್ ಮಾಡಿದ ಮೇಲೆ ಹೇಳಿದೆ. ಅವ್ರು ಏನು ಮಾಡಿದ್ರು, ಇವನೇ ಹೀರೋ ಮಾಡಿದ್ರು ಹೆಂಗೆ ಅಂದರು. ಹೀರೋ ಮಾಡಿದ್ರೆ ನೀವು ದುಡ್ಡು ಹಾಕ್ರಿ, ನಾನು ದುಡ್ಡು ಹಾಕಲ್ಲ ಅಂದೆ. ಯಾಕಂದ್ರೆ ಹೊಸಬ ಮತ್ತು ಮಗದಲ್ಲಿ ಟಫ್ನೆಸ್ ಇದೆ, ಕ್ಯಾರೆಕ್ಟರು ಸ್ಮೂತ್ ಇದೆ, ವರ್ಕೌಟ್ ಆಗಲ್ಲ ನಾನು. ಏನಾಗಲಿ ಸರ್ ನನಗೆ ಬಿಟ್ಬಿಡಿ ಅನ್ನಂಗೆ ಆ ಥರದಲ್ಲಿ ಅವರು ಕ್ಲೋಸ್ ಆಗಿ ಹಠ ಮಾಡೋಕ್ಕೆ ಶುರು ಮಾಡಿದ್ರು. ಆಯಿತು ಸರಿ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿ ಶೂಟಿಂಗ್ ಆಯಿತು, ಒಳ್ಳೆ ಹೆಸರು ಬಂತು, ದುಡ್ಡು ಹೆಚ್ಚು ಕಮ್ಮಿ ಹತ್ರ ಬಂದದು. ತುಂಬ ಲಾಸ್ ಇಲ್ಲ. ಗಂಗಾ ಕಾವೇರಿ ಅವಾಗ ಸ್ವಲ್ಪ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಸರ್ ಬಾಂಬೆನಲ್ಲಿ 2008ನಲ್ಲಿ, ನಡೀತಾ ಇರುವಾಗ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಹಾಗಾಗಿ ಬಟ್ ಇದು ಎಲ್ಲ ಅವರಿಗೆ ಸಬ್ಸಿಡಿ ಆಗಲಿ ಮತ್ತು ಇದು ಇದಕ್ಕೇನು ಹೇಳ್ತಾರೆ ಟಿ ವಿ ರೈಟ್ಸ್ ಆಗಲಿ ಇಂಥವೆಲ್ಲ ಸ್ಯಾಟಲೈಟ್ ರೈಟ್ಸು ಎಲ್ಲ ಬಂತು, ಕವರ್ ಆಯ್ತು ಅವ್ರಿಗೆ. ಓಕೆ, ಅದಾದಮೇಲೆ ಮತ್ತೆ ನೀವು ಸ್ವತಂತ್ರ ನಿರ್ಮಾಣಕ್ಕೆ ಬಂದಿದ್ದು ಪಾಲ್ಕಿ ಚನ್ನಬಸವಪ್ಪ. ಈ ಭಾಗದಲ್ಲಿ ಭಾಳ ನಡೆದಾಡೋ ದೇವರು ಅನಿಸ್ಕೊಂಡಿದ್ರು. ಖಂಡಿತ ಸರ್. ಸೊ ಅದ್ರ ಮೇಲೆ ಅವರ ಯಾವ್ಯಾವ ಘಟನೆಗಳನ್ನು ಇಟ್ಕೊಂಡು ನಿಮಗೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಂತ ಅನ್ನಿಸ್ತು ಸರ್? ಮುಖ್ಯವಾಗಿ ಈಗ ನಮ್ಮ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬರು ಮಹಾತ್ಮರು ಹುಟ್ಟುತ್ತಾರೆ ಅನ್ನೋ ಥರದಲ್ಲಿ ಅವರು ಚನ್ನಬಸವ ಪಾಟೀಲವರು ಹುಟ್ಟಿದ್ದು. ಬಸವಣ್ಣವರು ಮತ್ತು ಅಂಬೇಡ್ಕರ್ ಅವರು ಮತ್ತು ಬಸವಣ್ಣವ್ರ ಥಾಟ್ಸು ಕೆಲವೊಂದು ಈಕ್ವಾಲಿಟಿ ಮತ್ತೊಂದು ಇನ್ನೊಂದು ಎಜುಕೇಷನ್ ಒಂದೇ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅವ್ರು ಇಬ್ಬರೂ ಇಂಥವ್ರು ಯಾರನ್ನೂ ಫಲ ನೋಡಿಲ್ಲ ಸರ್. ಅವರು ಹೋರಾಟ ಮಾಡಿದ್ದಾರೆ, ಬಸವಣ್ಣವ್ರು ತುಂಬ ಹೋರಾಟ ಮಾಡಿದ್ದಾರೆ. ಅದರ ಎಂಡಿಂಗ್ ಅವರಿಗೆ ಸಾಕಷ್ಟು ಆಪತ್ತುಗಳು ಬಂದುಬಿಟ್ಟು ಡಿಸ್ಟರ್ಬ್ ಆಗಿ ಅವರ ಫಲ ನೋಡೋಕ್ಕಾಗಲಿಲ್ಲ. ಅಂಬೇಡ್ಕರ್ ತುಂಬ ಹೋರಾಟ ಮಾಡಿದ್ರು, ಮಾಡಿ ಕೊನೆಯ ದಿನಗಳಲ್ಲಿ ಅವರು ರಾಜಕೀಯದಲ್ಲಿ ಕೂಡ ರಾಜೀನಾಮೆ ಕೊಟ್ಬಿಟ್ಟು ಆಚೆಗೆ ಬಂದುಬಿಟ್ರು. ಪರಿಸ್ಥಿತಿ ಆ ಥರ ಬಂತು. ಅದು ಬಾಲ್ಕಿಯಪ್ಪ ಅವ್ರದ್ದು ಹಂಗಾಗಿಲ್ಲ ಸರ್. ಬಡತನದಲ್ಲೇ ಹುಟ್ಟಿ ಒಬ್ಬ ಅನಾಥ ಹುಡುಗಾಗಿ ಅವ್ರಿಗೆಲ್ಲ ಕಡೆ ಶಿಕ್ಷಣ ತೊಗೊಳ್ಬೇಕಾದ್ರೂ ಅಷ್ಟೇ ಕಷ್ಟಪಟ್ಟು ಶಿಕ್ಷಣ ಸಿಕ್ತು, ಮತ್ತು ಒಳ್ಳೆಯ ಪ್ರಚೋದನೆಯೂ ಸಿಕ್ತು ಎಲ್ಲ ಕಡೆಗೆ. ಅದು ಆದಮೇಲೆ ತಕ್ಕಂತೆ ಕರೆಕ್ಟಾಗಿ ಬಾಲ್ಕಿನಲ್ಲಿ ಅಕಾಲಿಕವಾಗಿ ಅವರೇನು ಸಿದ್ಧಬಸವ ಅಂತ ಅವರೇನು ತೀರ್ಕೊಳ್ತಾರಾಗಿಂದ ಗುರುಗಳು ಅಲ್ಲಿ ಯಾರೇನೋ ಟ್ರೈ ಮಾಡ್ತಾರೆ, ಯಾರೂ ಸೂಕ್ತ ಅನಿಸಲ್ಲ. ಆವಾಗ ರಾಯಕಾಶ್ರೀ ದೇಶಮುಖರಿಗೆ ಬಾಲ್ಕಿಯವರು ಒಬ್ಬರು ಹಿರಿಯರು ಹೇಳ್ತಾರೆ, ಇದಕ್ಕೆ ತುಂಬ ಸೂಕ್ತ ವ್ಯಕ್ತಿ ಇಂಥವ್ರು ಇದ್ದಾರೆ, ಮುಧೋಳದಲ್ಲಿದ್ದಾರೆ, ಮುಧೋಳದಿಂದ ಇದು ಅವರಾಗ ಹೋಗಿದ್ದಾರೆ, ಕೇದಾರ್ ಗಳಂಗಳಪ್ಪ ಅವ್ರ ಮನೇಲಿದ್ದಾರೆ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅವರು ಹೇಳೋದೇನೋ ಅಂತ ನಿಮ್ಗೆ ಸೂಕ್ತ ಅನಿಸಿದ್ರೆ ಕಳಿಸೇ ಬಿಡೋಣ ಅಂತಾರೆ. ಅವಾಗಿಂದ ರಾಯಕಾಶ್ರೀ ದೇಶಮುಖರಿ ನಿಜಾಮದ ಕಾಲದಲ್ಲಿ ಅವರು ಇಲ್ಲಿಂದು ಈ ಭಾಗದ ನಾಯಕರು ಮತ್ತು ವೀರಶೈವ ಮಹಾಸಭಾದು ಇದೂ ಇದ್ರು, ಸದಸ್ಯರಿದ್ರು ಈ ಭಾಗದ್ದು. ಅವರು ಹಾನಗಲ್ ಕುಮಾರಸ್ವಾಮಿ ಹತ್ರ ಕಳ್ಸೋದು ಪ್ಲ್ಯಾನ್ ಮಾಡ್ತಾರೆ. ಇವರು ತುಂಬ ಖುಷಿಯಾಗಿ ತುಂಬ ಒಪ್ಕೊಳ್ತಾರೆ. ಇದೆಲ್ಲ ಕಥೆ ನಾನೆಲ್ಲ ಮೊದಲೆಲ್ಲ ತಿಳ್ಕೊಂಡಿದ್ದೆ, ಓದಿದೆ. ಆಮೇಲೆ ಸುಮಾರು ಜನರಿಗೆಲ್ಲನೂ ಕೇಳೂ ತಿಳ್ಕೊಂಡಿದೆ. ಅಂಥ ಒಂದು ಯುಗದಲ್ಲಿ ಎಷ್ಟೋ 700-800 ವರ್ಷದಾದಮೇಲೆ ನಾವು ಕಂಡಿರೋ ಚನ್ನಬಸವ ಪಾಟೀಲರು ಬಿಟ್ಟರೆ ದೊಡ್ಡ ದೊಡ್ಡ ಜ್ಞಾನಿಗಳಿರ್ಬೋದು. ಇವರು ಅಕ್ಷರದಲ್ಲಿ, ಸಾಹಿತ್ಯದಲ್ಲಿ, ಪುಸ್ತಕ ಓದಿರೋರಲ್ಲಿ, ಪ್ರವಚನದಲ್ಲಿ ಇವರೆಲ್ಲೂ ತೋರಿಕೆ ಥರದಲ್ಲಿ ಏನೂ ಇಲ್ಲ. ಅದರ ಜೀವನ ಮಾಡಿದ್ದೇನಿದೆ ಅಂಥ ಜೀವನ ಮಾಡೋದು ಭಾರಿ 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 ಕಷ್ಟ ಇದೆ ಅಂತ ಕೇಳಿಸ್ಕೊಂಡಿದೆ ಸರ್ ನಾನು. ಯಾಕಂದರೆ ಕೆಲವೊಬ್ರು ವಯಸ್ಸಾದವ್ರು ಹೇಳ್ತಿದ್ರು 80, 90, 100 ಆದವರೆಲ್ಲ ಅವ್ರ ಮನೆಯಲ್ಲಿ ತೊಂದರೆ ಯಾರ ಮನೇಲಿ ಇರ್ತೋ, ಯಾರು ಬಡತನ ಅಂತ ಕಾಣಿಸುತ್ತೋ ಅವ್ರ ಮನೆಗೆ ಹೋಗ್ತಿದ್ರು ಅಂತ ಕೇಳಿದೆ. ಇವ್ರ ಮನೆಯಲ್ಲಿ ತುಂಬ ಬಡತನ ಇದ್ಬಿಟ್ಟು ಅವ್ರ ಮನೇಲಿ ಹೆಣ್ಗಳಿದ್ರೆ ಹೋಗ್ಬಿಟ್ಟು ಏನು ಮಾಡ್ತೀರಿ ಅಂತ ಪದೇ ಪದೇ ಕೇಳೋದು. 12-13 ವರ್ಷ ಆಗ್ತಾಯಿದ್ದಾಗೇನೆ ಅವ್ರ ಮಠದಲ್ಲಿ ಯಾರೋ ಓದಕ್ಕೆ ಬಂದಿರೋ ಸುಮಾರು ಜನರಿಗೆ ಹಂಗಂಗೆ ಮದುವೆ ಮಾಡಿಬಿಟ್ಟವ್ರು. ಈಗ ನಮ್ಗೆ ಗೊತ್ತಿರೋರು ಈ ಕಡಿಕೆಯವರು ಅಂತೆಲ್ಲ ಸುಮಾರು ಜನ ಇದ್ದಾರೆ ಸರ್. ಅವ್ರು ಹೇಳ್ತಿದ್ರು ಅಪ್ಪವ್ರು ಶ್ರೀಮಂತ ಮನೆಯದು ಹುಡುಗಿನ ಯಾರಿಗೂ ಕೊಟ್ಟಿಲ್ಲ, ಬರೀ ಬಡತನದಲ್ಲಿ ಇರೋದೇ ಕೊಟ್ಬಿಟ್ಟಿದ್ದಾರೆ. ನಮ್ಮನ್ನು ಬಡವರಾಗಿ ಶ್ರೀಮಂತರಾಗಕ್ಕೆ ಬಿಡಲೇ ಇಲ್ಲ. ನಮ್ಗೆ ಯಾರ್ದಾರ ಒಬ್ಬದು ಇದು ಸಿಗ್ಬೋದಾಗಿತ್ತು, ಒಳ್ಳೊಳ್ಳೆ ಚೆನ್ನಾಗಿ ಓದಿದ್ದೀವಿ ಅಂದ್ಬಿಟ್ಟು. ಆದರೆ ಅವರು ಬಡತನದ ಹುಡುಗಿಯರು ನೋಡಿಬಿಟ್ಟು ಅವರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ನಮಗೆ ಶ್ರೀಮಂತರು ಸಿಕ್ಕಲಿಲ್ಲ ಅಂದ್ಬಿಟ್ಟು ಒಂಥರ ಕಾಮಿಡಿ ಥರ ಹೇಳ್ತಿದ್ರು ವಿನ ಬೇರೆ ಥರದಲ್ಲಿ ಅರ್ಥದಲ್ಲಿ ಹೇಳ್ತಿರ್ಲಿಲ್ಲ ಸರ್. ಅಂಥ ಜೀವ ಸರ್. ಸುಮಾರು ಎಕ್ಸಾಂಪಲ್ ಅಪ್ಪವ್ರದ್ದು. ಎಲ್ಲೋ ಈ ಕಾಲ್ದಾರಿನಲ್ಲಿ ಹೋಗ್ತಾ ಇದ್ದಿದ್ರೆ ಸಗಣಿ ಬಿದ್ದಿದ್ರೆ, ಹೆಂಡಿ ಬಿದ್ದಿದ್ರೆ, ಈ ಕಡೆ ಭಾಷೆಯಲ್ಲಿ ಹೆಂಡಿ ಅಂತೀವಲ್ಲ, ಆ ಸಗಣಿ ಬಿದ್ದರೆ ಯಾರೋ ಹೊಲದಲ್ಲಿ ಹಾಕ್ತಿದ್ರು ಅಂತ. ಕಾಲಲ್ಲಿ ಬಿದ್ದಿದ್ದು ಹೊಲದಲ್ಲಿ ಹಾಕ್ಬಿಟ್ರು ಹೊಲ ಬೆಳೀತದೆ ಅಂತ. ಪ್ರತಿ ವಿಷಯನೂ ಅವ್ರದ್ದು ಹಂಗೇನೆ. ಆ ಥರದಲ್ಲಿ ಸುಮಾರು ಎಕ್ಸಾಂಪಲ್ಗಳು ನಾನು ಕೇಳಿಸ್ಕೊಂಡೆ. ಈ ನಮ್ಮ ಭಾಗದಲ್ಲಿ ಸಿನಿಮಾ ಮಾಡೋರಂತೂ ಮುಂದೂ ಇರಲ್ಲ, ಹಿಂದೇನೂ ಯಾರೂ ಮಾಡಿಲ್ಲ, ಯಾರೂ ಮಾಡೋದು ಇಲ್ಲ. ಅದರಲ್ಲಿ ದುಡ್ಡು ಬರಲ್ಲ, ಏನೂ ಆಗಲ್ಲ ಅಂದ್ಬಿಟ್ಟು ಕತೆ ನಾನು ಬರೆದು ರೆಡಿ ಮಾಡ್ಕೊಂಡಿದ್ದೆ ಸರ್. ಅದರಲ್ಲಿ ಯಾರೋ ಒಬ್ಬರು ದೊಡ್ಡ ಶ್ರೀಮಂತರು ಬೀದರ್ನವ್ರು ನಾನೇ ಮಾಡ್ತೀನಿ ಅನ್ನಂಗೆ ಕರ್ಸ್ಕೊಂಡಿದ್ರು ನನಗೆ. ನಿಮ್ಮಲ್ಲಿ ಕತೆಗಳಿದ್ರೆ ಹೇಳಿ ಅಂದರು. ನಾನು ಅಪ್ಪರ್ದು ಹೇಳಿದೆ, ನಾನು ಮಾಡ್ತೀನಿ ಅಂದರು. ಅದ್ರಲ್ಲಿ ಕೆಲವೊಂದು ಎಲ್ಲ ಪ್ಲಸ್ಸು ಮೈನಸ್ಸು ಕೇಳಿಸ್ಕೊಂಡ್ಬಿಟ್ಟು ಅವ್ರಿಗೆ ಸಿನಿಮಾ ಮುಹೂರ್ತ ಮಾಡಿರಿ ಅಂದರು, ದುಡ್ಡು ಕೊಡ್ತೀನಿ ಅಂದರು.
ಆಮೇಲೆ ಏನು ಒತ್ತಡ ಬಂತೋ ಗೊತ್ತಿಲ್ಲ, ಅವ್ರು ಮ್ಯೂಟ್ ಆದರು, ನಾನು ಕಂಪ್ಲೀಟ್ ಮಾಡಿದೆ. ನೀವೇ ಸ್ವತಂತ್ರವಾಗಿ ಮಾಡಿ? ನಾನೇ ಸ್ವತಂತ್ರ ಸರ್. ಆ ಸಿನಿಮಾಗೆ ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನ, ನಿರ್ಮಾಣ ಮತ್ತು ಅಪ್ಪರ ಪಾತ್ರನೂ ನಾನೇ. ನೀವು ಮಾಡಿಬಿಟ್ಟು ಓಡಿಸ್ಬಿಟ್ರು ಸುಮಾರು ಇಲ್ಲಿನ ಜನ. ಕೆಲವರು ಪ್ರಭಾವಿಗಳು ಸ್ಕ್ರಿಪ್ಟ್ ಕೊಡ್ರಿ ಅನ್ನೋರು. ಯಾರಿಗೂ ಸರ್ ಸ್ಕ್ರಿಪ್ಟ್ ಕೊಡ್ತೀವಿ ನಾವು ರೈಟ್ರುಗಳು, ಸ್ಕ್ರಿಪ್ಟ್ ಕೊಟ್ಟರೆ ಮುದೈತದು. ಸ್ಕ್ರಿಪ್ಟ್ ಕೊಡಲ್ಲ ಅಂದಿದ್ರೆ ಇವರು ಕೇಳೋರು, ಯಾರು ಪಾರ್ಟ್ನರ್ ಅವರು, ಸ್ಕ್ರಿಪ್ಟ್ ತೋರಿಸಿ ಅಂತ. ನಾನು ಕತೆ ಹೇಳ್ತೀನಿ, ಮುಂದೆ ಕೂತ್ಕೊಂಡ್ರೆ ಸ್ಕ್ರಿಪ್ಟ್ ಯಾರಿಗೆ ಕೊಡಲ್ಲ ಅಂದೆ. ಕೆಲವೊಂದು ಇತ್ತು ಪಾಯಿಂಟ್ ಅದರಲ್ಲಿ, ಕೊಡೋ ಥರದಲ್ಲಿ ಇರಲಿಲ್ಲ. ಸಿನಿಮಾನೇ ನೋಡಿಸ್ಬೇಕು ಆ ಥರ ಇತ್ತು. ಯಾರಿಗೂ ಸ್ಕ್ರಿಪ್ಟ್ ಕೊಟ್ಟಿಲ್ಲ. ಬಂದಿರೋರು ಕೆಲವರು ಫೈನಾನ್ಸ್ ಮಾಡ್ತೀನಿ ಅಂದರು. ಅವ್ರ ನನ್ನ ಹತ್ರ ದುಡ್ಡು ಸ್ವಲ್ಪ ಶಾರ್ಟೇಜ್ ಇತ್ತು. ಬೆಂಗಳೂರಲ್ಲಿ ಮನೆ ಕಟ್ಸಿದೆ, ದುಡ್ಡೆಲ್ಲ ಖಾಲಿಯಾಗಿತ್ತು. ಒಂದು 50 ಲಕ್ಷ ಆಗದೆ, ಇನ್ನೊಂದು 50 ಲಕ್ಷ ಬೇರೆಯವ್ರು ಹಾಕ್ತೀನಿ ಅಂದಿದ್ರು, ಅವ್ರು ಹಾಕಲಿಲ್ಲ. ನಾನೇ ಕಂಪ್ಲೀಟ್ ಮಾಡಿದೆ. ಟೈಮ್ ತೊಗೊಳುತ್ತೆ 3-4 ವರ್ಷ ಆ ಸಿನಿಮಾ ಮಾಡಿ. ಟೈಮ್ ತೊಗೊಳು. 1 ಇಯರಲ್ಲಿ ಕಂಪ್ಲೀಟ್ ಆಗೋದು 3-4 ವರ್ಷ ಆಯಿತು. ಅದು ರಿಲೀಸ್ ಆದಮೇಲೆ ಪ್ರತಿಕ್ರಿಯೆ ಹೆಂಗಿತ್ತು? ತುಂಬ ಚೆನ್ನಾಗಿ ಬಂತು ಸರ್. ಅದೇ ಬಾಲ್ಕಿನಲ್ಲಿ ನಾನು ಭಾಳ ಎದುರಿಸಿದ್ರು, ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡಲ್ಲ ನನಗೆ. ಎಲ್ಲ ಕಡೆ ಇದ್ರು. ಈವನ್ ಶೂಟಿಂಗ್ ಮಾಡೋಕ್ಕೆ ಹೋದ್ರೆ ನಮ್ಮ ಮಠದಲ್ಲಿ ಭಾಳ ತೊಂದರೆ ಕೊಟ್ಟಿದ್ರು. ತುಂಬ ತೊಂದರೆ ಕೊಟ್ಟಿದ್ರು. ಇವಾಗ ಹೇಳೋದು ಬೇಡ, ನಾವು ಚೆನ್ನಾಗಿದ್ದೀವಿ. ತುಂಬ ತೊಂದರೆ ಕೊಟ್ಟರು. ಇವರು ಏನೇನು ಮಾಡ್ತಾರೋ, ನಮಗೂ ಸ್ಕ್ರಿಪ್ಟ್ ಕೊಡಲ್ಲ, ನಮ್ಮ ಅಪೋಸಿಟ್ನವ್ರಿಗೆ ಕೊಡಲ್ಲ, ಇನ್ಯಾರಿಗೂ ಕೊಡಲ್ಲ. ಇವ್ರೇನೋ ಇವ್ರದ್ದೇ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದಾರೆ ಅಂದ್ಬಿಟ್ಟು ನಮ್ಗೆ ತುಂಬ ತೊಂದರೆ ಕೊಟ್ಟರು. ಸಿನಿಮಾ ಆಗಲ್ಲ ಅಂತ ಎಲ್ಲ ಕಡೆ ಹೇಳ್ತಿದ್ರು. ಪಾತ್ರ ಮಾಡೋರಿಗೆ, ಟೆಕ್ನಿಷಿಯನ್ಗೆಲ್ಲ ಹೇಳ್ತಿದ್ರು, ಕರ್ಸ್ಕೊಂಡ್ಬಿಟ್ಟು ಹೇಳ್ತಿದ್ರು. ಅವ್ರ ಸಿನಿಮಾನೇ ರಿಲೀಸ್ ಆಗಲ್ಲ, ಯಾಕೆ ವರ್ಕ್ ಮಾಡ್ತೀರಿ ಅಂತಿದ್ರು. ನಾನು ಮಾಡೇ ಮಾಡ್ತೀನಿ, ತೋರಿಸ್ತೀನಿ ಸಿನಿಮಾ ಅಂದ್ಬಿಟ್ಟು ನನ್ನ ಚೆಲ್ದಂಗೆ, ನನ್ನ ಮೈಂಡ್ ಹೆಂಗಿದೇನೋ, ನಾನೇನು ದುಡ್ಡಿನವನಲ್ಲ ಅಥವಾ ನನ್ನ ಬ್ಯಾಕ್ಗ್ರೌಂಡು ಏನೂ ಇಲ್ಲ, ಬಟ್ ಸಿನಿಮಾ ಮಾಡಿದೆ ಸರ್. ಆಮೇಲೆ ಅವತ್ತು ಸಿನಿಮಾ ರಿಲೀಸ್ ದಿವಸ ಭಾರಿ ನನಗೆ ಪೊಲೀಸ್ ಕಡೆದು ಎಲ್ಲ ಕಡೆ ಡಿಪಾರ್ಟ್ಮೆಂಟಿಂದ ಫೋನ್ ಬಂತು. ಅವತ್ತು ಪಾದಯಾತ್ರೆ, ಬೆಳಗ್ಗೆ ಪಾದಯಾತ್ರೆ ಮಾಡಿ ಹೀಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ 6:30 ಗಂಟೆಗೆ SP ಇದ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಳ್ತಾರೆ. ಫಸ್ಟ್ ನೀವು ಬಾಲ್ಕಿ ಪೊಲೀಸ್ ಸ್ಟೇಷನ್ ನಗರದಿದ್ದಲ್ಲ, ಪಟ್ಟಣದಿದ್ದಲ್ಲ, ಒಂದು ಇದು ಕೊಡಿ ಅಂದರು. ಯಾರು ನೀವು ಅಂತ ಕೇಳಿದ್ರೆ, ಆ ಪೊಲೀಸ್ ಡಿಪಾರ್ಟ್ಮೆಂಟು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ನಿಮಗೆ ಜೀವಕ್ಕೆ ಸ್ವಲ್ಪ ಅಪಾಯ ಇದೆ, ಹೆದರ್ಕೊಳ್ಬೇಡಿ, ಇಲ್ಲಾಂದ್ರೆ ನೀವು ಅಲ್ಲಿ ಇರಬೇಡಿ, ರಿಲೀಸ್ ಮಾಡ್ತಾಯಿದ್ರೆ ಹಿಂಗೆಲ್ಲ ಮಾತಾಡಿದ್ರು. ನಮ್ಮ ಹ್ಯಾಂಡ್ ಓವರ್ನಲ್ಲಿ ಇರಿನಾಗ ಮಾತಾಡ್ತಾರಲ್ಲ ಸರ್. ಆಯ್ತು ಹ್ಞೂ ಅಂದೆ. ನನ್ನ ಪಾಡೇನು ಸಿಂಪಲಾಗಿ ಒಂದು ಟೀ ಶರ್ಟ್ ಜೀನ್ಸ್ ಹಾಕ್ಕೊಂಡು ಬಂದು ಒಂದು 8 ಗಂಟೆಗೆ ಕೊಟ್ಬಿಟ್ಟೆ. ಪಾದಯಾತ್ರೆ ಅಂದರೆ ಸುಮಾರು 1000 ಜನ ಸೇರಿದ್ರು. ರಿಲೀಸ್ ಆಯಿತು. ಆಮೇಲೆ ಈ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಬಂತು, ಜನ ನೋಡಿದ್ರು. 75 ದಿವಸ ಇತ್ತು ಸರ್ ಬಾಲ್ಕಿನಲ್ಲಿ. 75 ದಿವಸ ಹಿಸ್ಟ್ರಿ ಅದು. 5 ದಿವಸ ಓಡಲ್ಲ ಅಂತಿದ್ರು ಎಲ್ಲರೂ. ಆ ಸಿನಿಮಾ ಥಿಯೇಟ್ರದಲ್ಲಿ ಇದನ್ನೇ ಸಿನಿಮಾನೇ ಪ್ರದರ್ಶನ ಆಗಲ್ಲ ಅಂತ ಮಾತಾಡಿದ್ರು. 75 ಡೇಸ್ ಇಟ್ಟಿದ್ದೀವಿ. ಅದ್ರದ್ದು ಜನ ಇಲ್ಲೇ ಇದ್ರು ಇಟ್ಟಿದ್ದೆ ಕೆಲವು ದಿವಸ. ಕಮ್ಮಿ 20 ಜನ 50 ಜನ ಬಂದ್ರು ನೋಡೋಣ, 10 ಜನ ಬರಲಿ 50 ಜನ ಬರಲಿ, ಬಾಡಿಗೆ ಕೊಟ್ಟು ನಂದೇ ರೆಂಟ್ ಕೊಟ್ಬಿಟ್ಟು 75 ಡೇಸ್ ಓಡಿಸಿದ್ವಿ. ಅಂದರೆ ಅದು ನಿಮಗೇನು ನಿರೀಕ್ಷಿತ ಲಾಭ ಆಗಲಿಲ್ಲ? ಇಲ್ಲ ಸರ್, ಲಾಭ ಆಗಲಿಲ್ಲ. ಬೇರೆ ಥಿಯೇಟ್ರ್ ಕಡೆ ಎಲ್ಲ ಹೋಯ್ತು ಅದು ಬೇರೆ? ಇಲ್ಲ ಸರ್, ನಾವು ಮಾಡಿದ್ದೆ ಬೀದರ್ ಮತ್ತು ಬಾಲ್ಕಿ ಅಷ್ಟೇ. ಇಲ್ಲಿಂದ ರಿಸಲ್ಟ್ ನೋಡಿಬಿಟ್ಟು ಬೇರೆ ಕಡೆ ಹಾಕ್ಕೊಳೋದು. ಇಲ್ಲಿ ಅಂಥ ಒಳ್ಳೆಯ ರಿಸಲ್ಟ್ ಏನು ಸಿಕ್ಕಾಪಟ್ಟೆ ಏನು ಬರಲಿಲ್ಲ. ನಮ್ಗೆ ತುಂಬ ಕಮ್ಮಿ ಕಲೆಕ್ಷನ್ ಬಂತು. 2 ವಾರ ಚೆನ್ನಾಗಿ ಓಡ್ತು, ಬೀದರ್ದಲ್ಲೂ ಓಡ್ತು, ಬಾಲ್ಕಿನಲ್ಲಿ ಓಡ್ತು. ಆಮೇಲೆ ಕಮ್ಮಿ ಜನ ಬರೋಕ್ಕೆ ಶುರು ಮಾಡಿದ್ರು. ಶಾಲಾ ಕಾಲೇಜಿನವ್ರಿಗೆ ಅವರಿಗೆ ಇದು ಕಮ್ಮಿ ಇದು ಡಿಸ್ಕೌಂಟ್ ಥರ ಕೊಟ್ಬಿಟ್ಟು ನೋಡಿಸಿದ್ವಿ. ಆಲ್ಮೋಸ್ಟು ಬಾಲ್ಕಿನಲ್ಲಿರೋ ಎಲ್ಲ ಶಾಲಾ ಕಾಲೇಜವ್ರು ನೋಡಿದ್ದಾರೆ. ಆಮೇಲೆ ಬಾಲ್ಕಿ ಅಪ್ಪ ಅವ್ರು ಭಾಳ ದೂರ ಇದ್ರು ಈ ಸಿನಿಮಾದಿಂದ. ಅವ್ರಿಗೆ ಸಿನಿಮಾ ಫಸ್ಟ್ ನೋಡ್ತಾ ಇದ್ದೇನೆ, ಕಣ್ಣೀರಿಟ್ರು, ಖುಷಿ ಆದರು. ಅವ್ರಿಗೆ ಇಷ್ಟ ಆಯ್ತಾ? ಇಷ್ಟ ಆಯಿತು ಸರ್. ಲೆಟ್ರ್ ಬರ್ಕೊಡಿ ಅಪ್ಪ ಅಂದೆ, ನಿಮ್ಗೆ ಇಷ್ಟ ಆದ್ರೆ ಒಂದು ಬರ್ಕೊಡಿ ಅಂತ ಲೆಟ್ರ್ನೂ ಬರ್ಕೊಟ್ಬಿಟ್ರು. ಫಸ್ಟಿಗೆ ಅವ್ರು ತುಂಬಾ ಆತಂಕ ಆಯಿತು. ಸಿನಿಮಾ ಮಾಡೋಕೆ ಬಿಡಬಾರ್ದು ಅನ್ನೋ ಮಟ್ಟಕ್ಕೆ ಅವ್ರಿಗೆ ಆತಂಕ ಆಯಿತು. ಅಂದರೆ ಏನು ನೀವು ಸ್ಕ್ರಿಪ್ಟ್ನಲ್ಲಿ ಏನು ವ್ಯತ್ಯಾಸ ಮಾಡ್ಬೋದು ಅಂತ ಅನಿಸಿತ್ತು? ನಾನು ಫಿಕ್ಸ್ ಆಗಿದೆ ಸರ್. ಅವ್ರಿಗೆ ಏನಿತ್ತು ಅಂದರೆ, ನಾವು ಕಂಡ್ರೆಯವರು ಚೆನ್ನಾಗಿದ್ದೀವಿ, ಇವ್ರು ಏನಾರ ಕಂಡ್ರೆ ಮೇಲೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ. ಮೊದಲು ಚೆನ್ನಾಗಿರಲಿಲ್ಲ, ಕಿರಿಕಿರಿ ಆಗಿತ್ತು ಅವ್ರದ್ದು. ದೂರಿದ್ರು, ಒಂದಾಗಿದ್ರು. ಗುರುಬಸವ್ರ ಪಟ್ಟಾಭಿಷೇಕ ಟೈಮಿಗೆ ಮತ್ತೇನಾರ ಅದು ನಮಗೆ ಆಗಬೇಕು ಅನ್ನೋ ಥರದಲ್ಲಿ ಮಠದವ್ರಿಗಿತ್ತು. ಆಮೇಲೆ ನಮ್ಮ ಜೊತೆ ಓಡಾಡೋರು ಕೆಲವೊಬ್ಬರು ಡಬಲ್ ಗೇಮ್ದವ್ರು ಇದ್ದರು, ನಮ್ಗೆ ಗೊತ್ತಿರಲಿಲ್ಲ ಅದು. ಆ ಕಡೆ ಕಂಡ್ರವ್ರ ಜೊತೆ ಚೆನ್ನಾಗೂ ಇರ್ತಿದ್ರು. ಮತ್ತು ಬೇರೆ ಕಡೆ ಎಲ್ಲ ಏನು ಹೇಳ್ತಿದ್ರು, ಸಿನಿಮಾ ವಿಷ್ಣುಕಾಂತದಿಂದ ಹೇಳಿಸ್ತಿದ್ದೀವಿ, ಹಂಗೆ ಮಾಡಿಸ್ತೀವಿ, ಹಿಂಗೆ ಮಾಡಿಸ್ತೀವಿ ಅಂತ ಹೇಳ್ತಿದ್ರು. ಬಟ್ ಅವ್ರು ನಮ್ಗೆ ಏನೂ ಸಂಬಂಧ ಇದ್ದಿಲ್ಲ, ಮಾತಾಡ್ತಿದ್ರು. ಖಂಡ್ರೆ ಅವ್ರ ಸಿನಿಮಾ ನೋಡಿದ್ರಾ? ಫಸ್ಟ್ ಖಂಡ್ರೆ ಸಾಬ್ರಿಗೆ ತೋರಿಸಿದ್ದು ನೋಡಿದ್ರು, ನೋಡಿ ಖುಷಿಪಟ್ಟರು. ಲಾಸ್ಟ್ ಒಂದೆರಡು ಸೀನಲ್ಲಿ ಈಶ್ವರ್ ಸಾಹೇಬ್ರಿಗೆ ಇಷ್ಟ ಆಗಲಿಲ್ಲ. ಇದೆಲ್ಲ ಯಾಕೆ ಮಾಡಿದ್ರಿ, ಹಾಗೆ ಹೀಗೆ ಅಂತಂದರು. ಎಲ್ಲ ಇದ್ದಿದ್ದು ಏನಿದೆ ಸತ್ಯ ಮಾಡಿದ್ದೀನಿ. ಇಲ್ಲ, ನೀವು ಸತ್ಯ ಮಾಡಿಲ್ಲ, ನೀವು ಆಯ್ಕೆ ಅಂದರು. ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡಲ್ಲ ಅಂದರು. ಚೇಂಜ್ ಮಾಡಿ ಅಂದರು. ಚೇಂಜ್ ಮಾಡಿದ್ರೆ ಆ ಕ್ಯಾರೆಕ್ಟರ್ ಸ್ಟಾರ್ಟಿಂಗಿಂದ ಅರ್ಧ ಸಿನಿಮಾದಿಂದ ಇದೆ
ಸರ್ ಅಂದೆ. ಇಲ್ಲ ನೀವು ಮಾಡಿ ಅದೇನೋ ನೋಡೋಣ ಹೆಚ್ಚು ಕಮ್ಮಿ ಅಂದರು. ಅವ್ರೇನೋ ಅವ್ರು ಹೇಳೋ ಥರದಲ್ಲಿ ನಾನು ಮಾಡೋಕ್ಕೆ ಆಗಲಿಲ್ಲ. ಅದಾದಮೇಲೆ ನೋಡಿದಾದಮೇಲೆ ವಿಷ್ಣುಕಾಂತರ ಸಿನಿಮಾ ಮಾಡಿದ್ರಿ, ಆದರೆ ನೀವು ಮಾತು ಕೇಳಿಲ್ಲ ಹಾಗೆ. ಬಟ್ ಅವ್ರು ಯಾವತ್ತೂ ನಮ್ಮ ಪ್ರೀತಿಯಿಂದ ಮಾತಾಡಿಸ್ತಾರೆ. 100 ಜನ 1000 ಜನ ಇದ್ರು ಹೇಳ್ತಾಡ್ಬಿಟ್ಟು ಈ ಅಕ್ಕ ಮದುವೆಗಂತೂ ತುಂಬಾ ಎಲ್ಲ ಕಡೆ ಒಳ್ಳೆ ಮಾತಾಡಿದ್ದಾರೆ. ನಮ್ಮ ಡಿವಿಷನ್ದಲ್ಲೇ ಒಂದು ಒಳ್ಳೆ ಡೈರೆಕ್ಟ್ರ್ ಇದ್ದಾರೆ ಇವರು. ಎಲ್ಲರೂ ಸಿನಿಮಾ ನೋಡ್ಬೇಕಂದ್ಬಿಟ್ಟು ತುಂಬ ಒಳ್ಳೆ ಪ್ರಚಾರದಲ್ಲೂ 3-4 ಕಡೆಗೆ ಕರ್ಸ್ಕೊಂಡಿದ್ದಕ್ಕೆ ಅವ್ರು ಒಳ್ಳೊಳ್ಳೆ ಮಾತಾಡಿದ್ದಾರೆ ಸರ್. ಈಗ ನೀವು ಅಕ್ಕಮದೇವಿ ಸ್ಟೋರಿಗೆ ಯಾಕೆ ಬಂದ್ರಿ? ಅಕ್ಕ ಮದುವೆ ಸರ್ ನಾನು 2006 ಮಾಡ್ಬೇಕಂತ ಇದು ಅಲ್ಲಿಂದೇ ಸ್ಟಾರ್ಟ್ ಮಾಡಿದೆ ಕತೆ. 2006 ಬಾಬಾ ಸಾಹೇಬ್ದು ಆದಮೇಲೆ ಕತೆ ಮಾಡಿದ್ದಾದಮೇಲೆ ರುದ್ರೇಶ್ ಅಂತಿದ್ದಾರೆ ಒಬ್ಬರು ನನ್ನ ಫ್ರೆಂಡು ಬೆಂಗಳೂರಿನಲ್ಲಿ. ಅವರು BJP ಗೌರ್ಮೆಂಟ್ನಲ್ಲಿ ಕಂಟಿನ್ಯೂಸ್ ಸ್ಟುಡಿಯೋದ ಅಧ್ಯಕ್ಷರಾಗಿದ್ದರು. ಅವ್ರ ಮುಖಾಂತರ ಕೇಣಿ ಪರಿಚಯ ಮಾಡಿಕೊಟ್ರು. ಕೇಣಿಯವರು ಇದಕ್ಕೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು ಅವಾಗ ರಾಧಿಕಾ ಕುಮಾರಸ್ವಾಮಿ ಅವರು ಹೀರೋಯಿನ್ ಆಗ್ತೀನಿ ಅನ್ನೋ ಥರದಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ. ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ನ ಒಳ್ಳೊಳ್ಳೆಯವ್ರು ಮಾಡೋ ಥರದಲ್ಲೇ ಅವಾಗ ಇದು ಮಾಡಿದ್ವಿ. ಅವಾಗ ನಾನು ಮಾತಾಜಿಯವರು ಏನು ಮಾಡಿದ್ರು, ನನಗೆ ವಿಷ್ಣುಕಾಂತ್ ಅಂಬೇಡ್ಕರ್ ಸಿನಿಮಾ ನೋಡಿದ್ದೀವಿ, ನೀವು ಚೆನ್ನಾಗಿ ಮಾಡಿದಿರಿ, ನಿಮ್ಗೆ ದುಡ್ಡು ಬಂದಿದೆಯಾ ಕರೆಕ್ಟಾಗಿ ಹೇಳಿ ಅಂದರು. ಇಲ್ಲ ಮಾತಾಜಿ ಬಂದಿಲ್ಲ ಅಂದೆ. ಪ್ರಶಸ್ತಿ ಬಂತು, ಅದಕ್ಕೊಂದು 10 ಲಕ್ಷ ಕೊಟ್ಟರು, ಅವಾರ್ಡ್ ಇದು ಸಬ್ಸಿಡಿ ಅಮೌಂಟ್ ಬಂತು. ಉಳ್ಕಿದ್ದೆಲ್ಲ ಅಲ್ಲಿಂದಲ್ಲೇ ಸರಿ ಹೋಗಿದೆ. ಅದು ಬಿಟ್ಟರೆ ಒಂದು 4-5-6 ಲಕ್ಷ ಏನೋ ಬಂದಿದೆ ಅಷ್ಟೇ ಅಂದೆ. ನೀವು ಹಾಕಿದ್ದು ಎಷ್ಟು ಅಂತ ನಾನು ಹೇಳಿದೆ, 40 ಲ್ಯಾಕ್ಸ್ ಅಂತ. ನಾವು ಹಾಕಿದ್ದು 44 ಲಕ್ಷ. ಅವಾಗ ಕ್ರಾಂತಿಗಿ ಬಸವಣ್ಣಗೆ ನಿಮಗೆ ಬೀದರ್ ಒಂದೇ ಕಲೆಕ್ಷನ್ ಕೊಟ್ಟಿತ್ತು, ಇನ್ನೆಲ್ಲೂ ಕಲೆಕ್ಷನ್ ಕೊಟ್ಟಿಲ್ಲ ನಮಗೆ. ಬೆಂಗಳೂರಲ್ಲಿ 3 ದಿವಸ ಎತ್ತಾಕಿದ್ರು, ಮೈಸೂರಿನಲ್ಲೂ ಬಂದಿಲ್ಲ, ಎಲ್ಲೂ ಬಂದಿಲ್ಲ. ನೀವು ಧಾರ್ಮಿಕ ಸಿನಿಮಾಗಳು ಮಾಡಿದ್ರೆ ಕೈ ಸುಟ್ಕೊಂಡು ಯಾಕೆ ಹಾಳಾಗೋಯ್ತೀರಿ ಸುಮ್ಮನೆ. ಅಕ್ಕ ಮದುವೆ ನಿಮಗೂ ಇಷ್ಟ, ನಮಗೂ ಇಷ್ಟ, ಎಲ್ಲರಿಗೂ ಇಷ್ಟ. ಬಟ್ ನೀವು ಬೀದಿ ಪಾಲಾಗೋದು ನಮಗೂ ಇಷ್ಟ ಇಲ್ಲ, ಬೇಡ ನೀವು ಮಾಡಬೇಡ್ರಿ ಅಂತ. ಅದಕ್ಕೆ ಇದರಿಂದ ನಾನು ಅವಾಗ ಅದು ಬಿಟ್ಟು ಮನಸ್ಸುಗಳು ಮಾತ್ರ ಮಾಡಿದ್ದೆ. ಅದರಲ್ಲೂ ಸೇಫ್ ಆದೆ ನಾನು. ಇದು ಗಂಗಾ ಕಾವೇರಿನಲ್ಲಿ ನಾನು ಡೈರೆಕ್ಷನ್ ಮಾಡಿದೆ. 25 ಲಕ್ಷ ಕೇಳಿದೆ, 15 ಲಕ್ಷ ಕೊಟ್ಟಿದ್ದರು. ಅದು ನನಗೆ ಪ್ಲಸ್ಸೇನೆ. ಈ ಅಪ್ಪರದು ಪೂರ್ತಿ ಕಂಪ್ಲೀಟಾಗಿ ನಾನೇ ಮಾಡಿದೆ. ಅದ್ರದ್ದೇನಂತ ದುಡ್ಡೇನು ಬರಲಿ, 2 ಕಡೆ ರಿಲೀಸ್ ಮಾಡಿದೆ. ಬಟ್ ಸಬ್ಸಿಡಿ ಒಂದು ಬರುತ್ತೆ ಅಂತ ಹೋಗಿದ್ದೆ ಸರ್. ಯಾವುದು ಸಬ್ಸಿಡಿ ಗೌರ್ಮೆಂಟ್ದಿಂದ? ಚನ್ನಬಸವ ಪಟ್ಟಿದ್ದು. ಈಗ ನೀವು ಅಕ್ಕಮದೇವಿಗೆ ಅವಾಗ ಬ್ಯಾಡ್ ಅಂದಿದ್ರಲ್ಲ ಮಾತಾಜಿ, ಈಗ ಮತ್ತೆ ಕತೆ ಮಾಡಿದ್ರಿ. ಕತೆಯ ಆಶಯವನ್ನು ಯಾವ್ಯಾವ ರೀತಿ ಮಾಡ್ಕೊಂಡ್ರಿ? ಇಲ್ಲಿ ಅಕ್ಕಮದೇವಿ ಪಾತ್ರಕ್ಕೆ ಜನಪ್ರಿಯವಲ್ಲದ ಒಬ್ಬ ಹೊಸ ನಟಿನ ಆಯ್ಕೆ ಮಾಡ್ಕೊಂಡ್ರಿ. ಅದರ ಹಿಂದಿನ ಹಿಸ್ಟ್ರಿ ಏನು? ಸರ್, ಇದಕ್ಕೆ 2006 ಅವರು ಯಾವಾಗ ಖೇಣಿಯವರು ಆಗಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಮ್ಮ ಮೂವಿನಲ್ಲೇ ಮಾಡಿದ್ದು ಜನಪ್ರಿಯ ನಟಿ ಅವಾಗ ಭವ್ಯ ಆದರು. ಅಲ್ಲಿಂದ ಅವ್ರಿಗೆ ಹೇಳ್ಕೊಂಡು ಬಂದಿದೆ. ಇವರು ಪಾತ್ರ ಏನು ಇವರು ಸುಲಕ್ಷರದ್ದು ಹೇಳೋದಕ್ಕಿಂತ ಮೊದಲು ಅಲ್ಲಿ ತನಕನೂ ಭವ್ಯರೇ ಅಂದ್ಕೊಂಡೇ ಬಂದಿರೋದು. ಆಮೇಲೆ ಅದ್ರ ಸಂಬಂಧ ತುಂಬ ಚರ್ಚೆನೂ ಮಾಡ್ತಿದ್ದೀವಿ. ಆವಾಗಲೂ ನಾನು ಏನೇನು ಚೇಂಜ್ ಮಾಡಿದ್ನೋ, ಏನೇನು ಹೆಂಗೆ ಮಾಡಬೇಕು ಎಲ್ಲವೂ ಅವ್ರು ಭವ್ಯರ ತಲೆ ತುಂಬ. ಇವನು ಅವರು ಸಿನಿಮಾ ರಿಲೀಸ್ಗೂ ಬಂದಿದ್ದರು. ನನ್ನ ತಲೆ ತುಂಬಿಬಿಟ್ಟು ಬೇರೆಗೆ ಅದೃಷ್ಟ ಇತ್ತು ಅದು ಅಂತ ಇಲ್ಲಿ ಮಾತಾಡೋವಾಗ ಉದ್ಘಾಟನೆ ಮಾಡೋಕೆ ಕೂಡ ಅವ್ರು ಹೇಳಿದ್ರು ಹಾಗೇನೆ. ನಾನೇ ಮಾಡಬೇಕಾಯ್ತು ಇದು ಪಾತ್ರ. ಅದು ಸುಲಕ್ಷ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದು ನಾನು ತುಂಬ ತಲೆಗೆ ಹಚ್ಕೊಂಡಿದ್ದೆ. ಆದರೆ ಯಾರಿಗೆ ಸೇರಬೇಕು ಅದೃಷ್ಟ ಅವ್ರಿಗೆ ಸೇರಿದೆ ಅನ್ನೋ ಥರದಲ್ಲಿ ಮಾತಾಡಿದ್ರು. ಸರ್, ತಾವು ಕೇಳಿದ ಪ್ರಶ್ನೆಗೆ ಸ್ಟಾರ್ಟಿಂಗಿಂದ ನಾನು ಯಾರನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಮಾಡಿದ್ನೋ ಅದು ಮಾಡೋಕ್ಕೆ ಆಗಲಿಲ್ಲ. ಒಂದು ಏಜ್ ಫ್ಯಾಕ್ಟರ್ ಮೇಡಮ್ ಭವ್ಯ ಅದನ್ನು ಕೆಲವೊಂದು ಸಲ ನಡುವಾಗ ನೋಡಿದೆ, ಇನ್ನೊಂದೆಲ್ಲ ಗಮನಿಸ್ತಾ ಇದ್ದಂಗೆ. ಆಮೇಲೆ ಸ್ಟಾರ್ ಕ್ಯಾಸ್ಟ್ದು ಅಂದರೆ ಎಸ್ಟಿಮೇಟ್ ಮೂವಿದು ಅದು ಒಂದು ಇದು ಮಾಡಿದೆ. ಈಗ ಅವ್ರು ಮಾಡಿದ್ರೆ ಅವ್ರ ಏಜ್ಗಿಂತ ಜಾಸ್ತಿ ಇದ್ದವ್ರು ಕೌಶಿಕ್ ಮಹಾರಾಜ ಇರಬೇಕು. ಕೌಶಿಕ್ ಮಹಾರಾಜ ಅವ್ರಿಗಿಂತ ಜಾಸ್ತಿ ಏಜ್ನವ್ನು ಮಾಡಿದರೆ ಅವನಲ್ಲಿ ರಸಿಕ್ತನ ಅನ್ನೋದು ಕಾಣಿಸಲ್ಲ, ಕತೆಗೆ ಧಕ್ಕೆ ಬರುತ್ತೆ. ಆಗೋದೇ ಇಲ್ಲಲ್ಲ ಸರ್. ಈಗ ಅವ್ರಿಗೆ ಮೋರ್ ದೆನ್ 55 ಇದೆ ಮೇಡಮ್ಗೆ. ಈಗ 55 ಮೇಲ್ ಆದಮೇಲೆ ಕೌಶಿಕ್ ಮಹಾರಾಜ ಅವ್ರಿಗಿಂತ ದೊಡ್ಡವನೇ ಇರಬೇಕು. ಆ್ಯಕ್ಚುಲಿ ರಿಯಲ್ ಸ್ಟೋರಿನಲ್ಲೂ ಈಗ ನನ್ನ ಏಜೇ ಕೌಶಿಕ್ ಮಹಾರಾಜ ಅಂತ. ಈ ಸಿನಿಮಾದಲ್ಲಿ ಸುಮಾರು ಜನ ಹೇಳಿದ್ರು ನನಗೆ ಕೌಶಿಕ್ ಮಹಾರಾಜ ಬೇರೆದು ಮಾಡಿಸ್ಬೇಕಾಗಿತ್ತು ಅಂತ. ಆ ಕೌಶಿಕ್ ಮಹಾರಾಜನ ಮದುವೆ ಆಗೋದೇ ಕೂತ್ಕೊಂಡ್ರೆ ಒಬ್ಬ ಬ್ರಹ್ಮಚಾರಿಯಾಗಿರ್ತಾನೆ, ಅವನಿಗೆ ಮದುವೆನೇ ಆಗಬಾರ್ದು ಅಂತ. ಒಂದು ಪ್ರಜೆಗಳ ಸುಖ ದುಃಖ ನೋಡಿಕೊಂಡು ರಾಜ ಮಾಡ್ಕೊಂಡ್ಬಿಟ್ಟು ಇರ್ತಾನೆ. ಯಾವಾಗ ಈ ಮಾದೇವಿ ನೋಡಿದ ಮೇಲೆ ಮನ ಪರಿವರ್ತನೆ ಆಯ್ತದೆ ಅಂತ ಬರುತ್ತೆ ನಮ್ಮ ಕಥೆನಲ್ಲಿ. ಅದಕ್ಕೆ ಬೇರೆ ಯಾರನ್ನ ನೋಡಿದೆ, ಎಲ್ಲ ಜಾಸ್ತಿ ಕಮರ್ಷಿಯಲಾಗಿ ಹೆಚ್ಚಿಗೆ ಅಮೌಂಟು ಬಂದುಬಿಡ್ತು. ನಮ್ಮ ಚೇತನ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಯಾವಾಗ ಕ್ಯಾರೆಕ್ಟ್ರು ಸುಲಕ್ಷ ಮಾಡಿದ ಮೇಲೆ ಚೇತನ್ ಅವರು ಮತ್ತು 4-5 ಜನ ನಮ್ಮಲ್ಲಿ ಹೀರೋಗಳನ್ನ ಇದು ಮಾಡಿದೆ. ಅವರು ನೆಗೆಟಿವ್ ನಾವು ಮಾಡಲ್ಲ ಅಂದರು. ಇದರಲ್ಲಿ ನಾವೆಲ್ಲ ಹೆಸರು ತೊಗೊಂಡಿದ್ದೀವಿ. ಕೌಶಿಕ್ ಮಹಾರಾಜ ಬಂದು ನೆಗೆಟಿವ್ ರೂಲ್ ಅಂತ ಹೇಳ್ತೀರಿ, ಬಂದು ಕಾಲಿಗೆ ಬೀಳ್ಬೇಕಂತ ಹೇಳ್ತೀರಿ. ಹೊಸದಾಗಿ ಬಂದಿರೋ ಹೀರೋನಿಗೆ ನಾವೇನು ಬೀಳ್ತೀವಿ ಇಲ್ಲಿಗೆ? ಮುಂದೆ ನಮ್ಮದು ಫ್ಯೂಚರೇ ಇದಾಗ್ಬಿಡುತ್ತಲ್ಲ ಪ್ರಾಬ್ಲಮ್ಮು ಮಾಡಲ್ಲ ದೃಷ್ಟಿಯಿಂದ.
ಕಮರ್ಷಿಯಲ್ ಆಗಿದ್ದೀವಿ ನಾವು, ಅಲ್ಲಿ ಮಾಡೋಕ್ಕೆ ನಾವೇನೋ ರೆಡಿ, ನೀವು ಚೇಂಜ್ ಮಾಡ್ತೀನಿ ಅಂದ್ರೆ ಮಾಡ್ತೀವಿ ಅಂದ್ರೆ. ಚೇಂಜ್ ಅಂದರೆ ಎಲ್ಲೂ ನೆಗೆಟಿವ್ ಬರಬಾರ್ದು. ಅದ್ರ ತುಂಬಾ ನೆಗೆಟಿವ್ ತುಂಬಿದೆ ಕ್ಯಾರೆಕ್ಟ್ರಿಗೇನೆ. ಅದು ನೆಗೆಟಿವ್ ಕ್ಯಾರೆಕ್ಟ್ರೇ ಅದು. ಹಾಂ, ನೆಗೆಟಿವ್ ಕ್ಯಾರೆಕ್ಟ್ರೇ. ಅವ್ನು ಬರ್ತಾ ಇದ್ದಾಗ ಒಂದು ಸಾತ್ವಿಕ ಒಂದು ಹುಡುಗಿನ, ಒಂದು ಶಿವಭಕ್ತ ಕುಟುಂಬದಲ್ಲಿ ಇರೋರನ್ನ, ಒಂದು ಲಿಂಗ ಪೂಜೆ ಮಾಡ್ಕೊಂಡಿರೋರನ್ನ ಬಂದು ಜೈನದಿದ್ದಾಗ ಸೇರ್ಕೊಳ್ಳಲ್ಲ. ಆ ಪರಂಪರೆ ರಾಜ್ಯ ಇದನ್ನೇ ಮಾಡಬೇಕಾಗುತ್ತೆ. ಪರಂಪರೆ, ಸಂಸ್ಕೃತಿ, ಸಂಸ್ಕಾರ ಎಲ್ಲ ಅದೇ ಆಗುತ್ತೆ. ಆಗಲ್ಲ ಅಂದ್ಬಿಟ್ಟು ಕೊನೆಗೆ ಎಲ್ಲ ಕಡೆ ಇದಾದ ಮೇಲೆ ಅವ್ರನ್ನ ತೆಗೆದಿದೆ, ಬೇರೆ ಯಾರು ನೋಡೋಣ ಅಷ್ಟರಲ್ಲಿ ಸುಲಕ್ಷ ಸ್ವಲ್ಪ ಅವ್ರು ನಮ್ಮ ಜೊತೆ, ನಮ್ಮ ಜಿಲ್ಲೆ ಹುಡುಗಿ ಅನ್ನೋದು ಜಾಸ್ತಿ ಪ್ರೀತಿ ಇತ್ತು ನಮ್ಗೆ ಅವ್ರ ಮೇಲೆ. ಅವ್ರು 2-3 ಸಿನಿಮಾನು ಮಾಡಿದರು. ನಮ್ಮ ಧನುರಾದ್ ಬರ್ತೀವಿ ಸರ್, ನಮ್ಮೂರು ಧನುರ್ ಕಾರ್ಯಕ್ರಮ ಬರ್ತಿದ್ರು. ಇಲ್ಲಿ ಬೀದರ್ನಲ್ಲೂ ಕನ್ನಡ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಕರೆದಾಗೆಲ್ಲರೂ ಬರ್ತಿದ್ರು ಅವರು. ಇಷ್ಟು ನನ್ನ ಮಾತು ಕೇಳ್ಕೊಂಡಿರೋನು ಬಿಟ್ಬಿಟ್ಟು ಬೇರೆಯವ್ರನ್ನ ಯಾಕೆ ನೋಡೋಣ ಅಂದ್ಬಿಟ್ಟು ಕರ್ಸ್ಕೊಂಡೆ. ಅವ್ರಿಗೆ ಹೇಳಿಲ್ಲ ಕೇಳಿಲ್ಲ, ಇದು ಹಾಕೊಳ್ಳೋ ಮತ್ತು ಮೊದಲೇ ರೆಡಿ ಮಾಡಿಸಿ ಇಟ್ಕೊಂಡಿದ್ದೆ ನಾನು ವಿಗ್, ಭವ್ಯ ಸೈಜೇ ವಿಗ್ ಮಾಡಿರೋದು. ಆಮೇಲೆ ಹಾಕೊಳ್ಳಿ ಅಂತಂದೆ. ಏನು ಸರ್ ಇದು, ನೀವು ಹಾಕೊಳ್ಳಿ, ಇವತ್ತು ಸಿನಿಮಾ ಇದೆ, ಉಪ್ಪಿನ ಬೆಡಗೇರಿ ಸ್ವಾಮಿಯವ್ರದ್ದು ವೇದಿಕೆ ನಮ್ಮ ಧನೂರಿನಲ್ಲಿ ಪ್ರವಚನ ನಡೀತಾ ಇತ್ತು 15 ಡೇಸ್. ಅವತ್ತು ಅಕ್ಕಮಹಾದೇವಿ ಸಿನಿಮಾ ಅಕ್ಕಮಹಾದೇವಿ ಚರಿತ್ರೆ ಹೇಳಬೇಕಾಗಿತ್ತು. ನಾನು ಈ ಅಕ್ಕಮಹಾದೇವಿನ ಇದಾಗ್ಬಿಟ್ಟು ಎಂಟ್ರಿ ಕೊಟ್ಬಿಟ್ಟು ಕ್ಲಾಪೇ ಅವತ್ತು ಸಿನಿಮಾದ ಮುಹೂರ್ತನೇ ಸ್ಟಾರ್ಟ್. ಅದಾದಮೇಲೆ 1 ಇಯರ್ನಲ್ಲಿ ಮುಗಿದಿದ್ದೇ ಆಯಿತು. ಈಗೆಲ್ಲ ಜನ ಮೆಚ್ಕೊಂಡು ಸಿನಿಮಾನ ನೋಡಿದ್ರೆ ತುಂಬ ಖುಷಿ ಆಯಿತು ಸರ್. ನಿನ್ನೆ ಬಿಟ್ಟು ಮೊನ್ನೆ 50 ದಿವಸ ಅದು ಸಂಭ್ರಮಾಚರಣೆ ಆಯಿತು ಬಾಲ್ಕಿ ಮತ್ತು ಬೀದರ್ನಲ್ಲಿ. ಅದು ಕಥೆನ ನೀವು ಯಾವ್ದ್ಯಾವ ಮೂಲದಿಂದ ಆಯ್ಕೆ ಮಾಡಿಕೊಂಡ್ರಿ?